multiples, multiples, multiples. ಕನ್ನಡದಲ್ಲಿ ಇದಕ್ಕೆ ಅಪವರ್ತ್ಯಗಳು ಅಂತ ಕರೀತಾರೆ. ಸೊ ಈಗ ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಎಲ್ಲರೂ ಇಲ್ಲೇ ಇದ್ದೀರಾ, ಬೇರೆ ಬೇರೆ ಕಡೆ ಇದ್ದೀರಾ? ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್. ದೇವಿಕಾಲ್ ಮನೆಯಲ್ಲಿ ಮೆಣಸಿನ್ಕಾಯಿ ಮಾಡ್ತಿದ್ದಾರೆ, ಸರ್ ಟೂರ್ ಸ್ಮೆಲ್ ನೋಡ್ಕೊಂಡ್ ಬರ್ಲಾ? ಬೇಡ, ಉಳಿಸ್ತಾರೆ ನಿಮ್ಮಮ್ಮ. ವರ್ಷಿಣಿ ಪಕ್ಕದ ಮನೆಗೆ ಹೋಗ್ಬರ್ಲಾ ಸರ್, ಹೋಳಿಗೆ ಮಾಡ್ತಾ ಇದಾರೆ ನೋಡ್ಕೊಂಡ್ ಬರ್ಲಾ? ಬೇಡ, ಉಳಿಸ್ತಾರೆ, ಕೊಡ್ತಾರೆ. ಚೇತೋ, ಇವತ್ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಸರ್, ಬೇಗ ಬಿಟ್ರೆ ಪ್ರಸಾದ ಸಿಗ್ತತ್ ನನಗಲ್ಲಿ ಅಲ್ವಾ ಚೇತೋ? ಇರ್ತತ ಪ್ರಸಾದ? ಓಕೆ, ಈಗ ಬರ್ರಿ. ಮತ್ ಬಂದ್ಬಿಟ್ಟಿರ್ಲಿ, ಮತ್ತೆ ಕಂಪ್ಯೂಟರ್ ಬಂದ್ಬಿಟ್ಟಿರಿ, ಮತ್ತೆ ನನ್ ಕಂಪ್ಯೂಟರ್ ಹೊಡ್ಕೊಂಡು ಹೋಗ್ತತೆ. ಮಲ್ಟಿಪಲ್ಸ್ ಅಂದ್ರೆ ಏನು? ಒಂದು ಗಿವನ್ ನಂಬರ್ ಕೊಟ್ಟಿರ್ತಾರೆ, ಗಿವನ್ ನಂಬರ್ ಜೊತೆಗೆ ನೀವು ಯಾವ್ದು ನ್ಯಾಚುರಲ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದು? 1 2 3 4 5 6 7 8 9 ಸೊ ಆನ್ ಅಪ್ ಟು ಎಲ್ಲಿ ತನಕ ಅಂತ ಹೇಳಿದೀನಿ? ಇನ್ಫಿನಿಟಿ. ಈಗ ನ್ಯಾಚುರಲ್ ನಂಬರ್ ನೋಡ್ರಿ, 4 ಮಲ್ಟಿಪಲ್ಸ್ ಆಫ್ 4 ಬರಿತಿದೀನಿ. ಆ ಕೊಟ್ಟಿರೋ ನಂಬರಿಗೆ ನಾವೇನ್ ಮಾಡಕ್ಕಂದ್ರೆ ಮಲ್ಟಿಪಲ್ಸ್ ಬರಿಬೇಕು ಅಂದ್ರೆ ಅದಕ್ಕೆ ನ್ಯಾಚುರಲ್ ನಂಬರ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ ಅಂದ್ರೆ 1 2 3 4 5 6 7 8 9. ಆಯ್ತಾ? ಮಾತಾಡಬಾರ್ದು, ನಾನು ಹೇಳ್ತಾ ಇದ್ದೀನಿ. ಯಾವ ನಂಬರ್ದು ಮಲ್ಟಿಪಲ್ಸ್ ಬರ್ರಿ ಅಂತ ಹೇಳ್ತಾರೋ ಆ ನಂಬರಿಗೆ ನ್ಯಾಚುರಲ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ನಥಿಂಗ್ ಬಟ್ ಟೇಬಲ್ಸ್, ನಥಿಂಗ್ ಬಟ್ ಟೇಬಲ್ಸ್. ಟೇಬಲ್ಸ್ 4 ಟೇಬಲ್ ಮಲ್ಟಿಪಲ್ಸ್ ಆಫ್ 4 ಬರ್ರಿ ಅಂದ್ರೆ 4 1s are 4, 4 2s are 8, 4 3s are 12, 4 4s are 24, 4 4s are 16, 4 5s are 20, 4 6s are 24, 4 7s are 28, 4 9s are 4 8s are 32, 4 9s are 36, 4 10s are 40. ಅಷ್ಟೇನಾ ಮಲ್ಟಿಪಲ್ಸ್? ನೋ ಸರ್, ಇನ್ಫಿನಿಟಿ. ಸುಮ್ಮನೆ ಬರ್ಕಂತ ಹೋಗ್ಬೋದು. ಆದ್ರೆ ಮಲ್ಟಿಪಲ್ಸ್ ಅಂದ್ರೆ ಕೊಟ್ಟಿರೋ ನಂಬರ್ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವು. ಯಾವುದೇ ನಂಬರ್ದು ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಕೊಟ್ಟಿರೋ ನಂಬರಿಗೆ ನ್ಯಾಚುರಲ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? 1 ಇಂದ ಸ್ಟಾರ್ಟ್ ಆಗ್ತವೆ. ಹೇಳ್ರಿ, ನ್ಯಾಚುರಲ್ ನಂಬರ್ಸ್ ನಥಿಂಗ್ ಬಟ್ ಆಲ್ ಪಾಸಿಟಿವ್ ಇಂಟೀಜರ್ಸ್. ಹೇಳಿದ್ನ ಇಲ್ಲ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾರು ಮಾತಾಡ್ತಿದ್ದೀರಿ? ಎಲ್ಲಿ ಯಾರ ಮನೆ ಗಲಾಟೆ ಮಾಡ್ತಿದಾರಲ್ಲ ಅವ್ರ ಮೈಕ್ ಅನ್ನ ಮ್ಯೂಟ್ ಮಾಡ್ಬಿಡ್ರಿ ಅಷ್ಟೇ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ದೆ. ಈ ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಯಾವುದೇ ನಂಬರ್ದನ್ನ ಮಲ್ಟಿಪಲ್ಸ್ ಬರೀರಿ ಅಂದ್ರೆ ಅದ್ ನೆನ್ಪಿಟ್ಕೋಬೇಕು, ಅದರ ಟೇಬಲ್ಸ್. ಅಥವಾ ಇನ್ನ ಒಂದ್ ಡೆಫಿನಿಷನ್ ಅಂದ್ರೆ ಕೊಟ್ಟಿರೋ ನಂಬರ್ಸ್ಗೆ ನ್ಯಾಚುರಲ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುವು? ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚೇತು? 1. ಈಗ 4 ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 4, 4 ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 8, 4 ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 12. ಆಯ್ತಲ್ಲ ಜಂಕರ್? ಮಲ್ಟಿಪಲ್ಸ್ ಅಂದ್ರೆ ಅರ್ಥ ಆಯ್ತಾ? ಮಲ್ಟಿಪಲ್ಸ್ ಅಂದ್ರೆ ಯಾರಿಗಾರ ಡೌಟ್ ಇದೆಯಾ? ಸಮಯ ನಿನಗೆ ಕೇಳ್ತಾ ಇರೋದು, ಇವರೆಲ್ಲ 2 ಸಲ ಕೇಳ್ತಾ ಇದಾರೆ. ಇವರಿಗೆ ರುಚಿ ಗೊತ್ತಾಗ್ಬಿಟ್ಟಿತ್ತು. ಈಗ ಅದ್ರ ರುಚಿ ಬೇಡ ಅನಿಸ್ತೈತಿ. ಈಗ ಹೊಸ ಚೆನ್ನಾಗಿರ್ತತೆ. ಮಲ್ಟಿಪಲ್ಸ್ ಅಂದ್ರೆ ಗಿವನ್ ನಂಬರ್ ನ ಕೊಟ್ಟಿರೋ ನಂಬರ್ಗೆ, ಗಿವನ್ ನಂಬರ್ಗೆ ಮಲ್ಟಿಪ್ಲೈ ವಿತ್ ಏನು? ನ್ಯಾಚುರಲ್ ನಂಬರ್. ಆ ನ್ಯಾಚುರಲ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಪ್ರಾಡಕ್ಟ್ ಬರುತ್ತೋ ಆ ಪ್ರಾಡಕ್ಟ್ ಎಲ್ಲವೂ ಸಹ ಗಿವನ್ ನಂಬರ್ಗೆ ಏನಾಗ್ತವೆ? ಮಲ್ಟಿಪಲ್ಸ್ ಆಗ್ತವೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ 5 ಬೇಕು ಮಲ್ಟಿಪಲ್ಸ್. 5 ಮಲ್ಟಿಪಲ್ಸ್ ಬರ್ರಿ ಅಂದ್ರೆ ಏನ್ ಮಾಡ್ತೀರಿ? 5 1s are 5, 5 2s are 10, 5 3s are 15, 5 4s are 20,
ನಾನು ಹೇಳೋದು ಅರ್ಥ ಆಗ್ತಿದ್ಯಾ ದೇವಿಕಾ? ಮಲ್ಟಿಪಲ್ಸ್ ಅಂದ್ರೆ ಅದರ ಮಗ್ಗಿಗಳು, ಅದರ ಟೇಬಲ್ಸ್. ಎಂಟರ ಮಲ್ಟಿಪಲ್ಸ್ ಬರಿ ಅಂದ್ರೆ 8 1 8, 8 2 16, 8 3 24, so on. So on ಅಂದ್ರೆ ಏನು? ಇನ್ಫಿನಿಟಿ. ಬರಿಬಹುದು ಅಂತ ಹೆಡಿಂಗ್ ಬರ್ಕಂತೀರಾ? ಮಲ್ಟಿಪಲ್ಸ್, 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 multiples. A number that is a number that is the product of a given number and another natural number ಇನ್ನೊಂದ್ಸಲ ನೋಡ್ಕೊಳ್ಳಿ. A number that is the product of a given number and another natural number. Okay, so now take down the examples. So ಈಗ ಯಾರು ಹೇಳ್ತೀರಿ ಮಲ್ಟಿಪಲ್ಸ್ ಆಫ್ 2? ನಾನು ಹೇಳ್ತೀನಿ ಸರ್. ಯಾರು? ಭುವನ್ ಸರ್. ಭುವ ನನ್ನ ಮಗ, ನೀನು 9ನೇ ಕ್ಲಾಸ್, ನಾನು ಮಲ್ಟಿಪಲ್ಸ್ 10 ಸಲ ಕೇಳಿದ್ದೀನಿ ನೀನು. ದೇವಿಕಾ ಹೇಳೋ. ಸರ್ 2 1s are 2. 2 1s are 2. Sir 2 2s are 4. ಹಾ 2 3s are 6. ಹಾ 2 4 8. ಇಷ್ಟೇ ಬರಿಬೇಕಾ? ಸಾಕು, 4 ಸಾಕಜ್ಜಿ, ಎಷ್ಟು ಬೇಕಾದ್ರೂ ಬರಿಬಹುದು ಅಂತ. ಆಯ್ತಾ? ಸಮಯ ಮಲ್ಟಿಪಲ್ಸ್ ಆಫ್ 6. 6 1s are 6 1s 6 1s ಏನು? ನಮ್ಮ 17 6 1s ಅಂದ್ರೆ ನಾನು ಏನ್ ಅನ್ಕೋಬೇಕು? 6 1s 6. ಹಾ 6 2s are 12. ಏನಂತ ಹೇಳ್ಬೇಕಲ್ಲ? 18. 6 2 6 3s are 18. ಹಾ 6 3s are 18. 6 4s are 24. So on. So last multiples of 10, 20, 30, 40, so on. Clear ಆಯ್ತು? ಮಲ್ಟಿಪಲ್ಸ್ ಯಾರಿಗೆ ಅರ್ಥ ಆಗಿಲ್ಲ? ಯಾವುದೇ ಗಿವನ್ ನಂಬರ್ದು ಮಲ್ಟಿಪಲ್ಸ್ ಬರೀ ಅಂದ್ರೆ ಯು ರೈಟ್ ದಿ ಟೇಬಲ್ಸ್ ಆಫ್ ದಟ್ ನಂಬರ್. ಅದರ್ವೈಸ್ ಇನ್ನ ಬೆಸ್ಟ್ ಮೆಥಡ್ ಅಂದ್ರೆ ಗಿವನ್ ನಂಬರಿಗೆ ನ್ಯಾಚುರಲ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಆ ನ್ಯಾಚುರಲ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನು ಪ್ರಾಡಕ್ಟ್ ಬರುತ್ತಲ್ಲ, ಆ ಪ್ರಾಡಕ್ಟ್ಸ್ ಎಲ್ಲವೂ ಸಹ ಗಿವನ್ ನಂಬರಿಗೆ ಏನಾಗ್ತವೆ? ಮಲ್ಟಿಪಲ್ಸ್ ಆಗ್ತವೆ. So now clear, Lavanya? Yes sir. Okay. Next heading, LCM, lowest common multiple. This is very important. ಬಹಳ ಜನ ಹುಡುಗರು ಫೇಲ್ ಆಗ್ತಾರದ ಇಲ್ಲಿ. Lowest common multiple. ಇಲ್ಲೇ ಬಹಳ ಜನ ಫೇಲ್ ಆಗ್ತಾ ಇರೋದು. ಬಹಳ ಜನ PUC ಗೆ ಹೋಗಿದ್ದಾರೆ. LCM ತೆಗೀರೋ, ಬರಲ್ಲ ಸರ್. ಏನೇನೋ ಮಾಡ್ತಾರೆ ನಿಸರ್ಗ. ಯಾಕೆಂದ್ರೆ ಟು ಬಿ ಪ್ರಾಕ್ಟಿಕಲ್ 10 years PUC ಹುಡುಗರಿ ಟ್ಯೂಷನ್ ಮಾಡ್ತಾ ಇದ್ದೆ ನಾನು. 10 ವರ್ಷ ಮಾಡ್ತಿದ್ದೆ. ಫಸ್ಟ್ ಇದನ್ನೆಲ್ಲ ಹೇಳ್ಕೊಡ್ತಿದ್ದೆ ವರ್ಷಿಣಿ. ಕೂಡೋದು, ಕಳಿಯೋದು, ಗುಣಿಸೋದು. ಯಾರಿಗೆ? SLC ಪಾಸ್ ಆಗಿ ಬಂದಿರೋರಿಗೆ ಇದನ್ನೆಲ್ಲ ಹೇಳ್ಕೊಡ್ತಿದ್ದೆ ನಾನು. ಸೊ ನೀವು ಲಕ್ಕಿ ಪ್ರಾಪರ್ ಆಗಿ LCM ಅನ್ನ ಕಲೀರಿ. LCM ಒಂಥರ ಬೆನ್ನತ್ತಿದ ಇದ್ದಂಗೆ, ಬೆನ್ನತ್ತಿದ ಬೇತಾಳ. ಎಲ್ಲೋದ್ರು ಬೇಕು LCM. LCM ಇಲ್ಲ ಅಂದ್ರೆ ಜೀವನ ಇಲ್ಲ. ಓಕೆ, ಒಂದು ಪ್ರಾಬ್ಲಮ್ ತಗೋಣ.
ಬರೀರಿ. Find the LCM of Jenku sir. Find the LCM of 8 and 16. 8 and 16. ಒಂದ್ ನಿಮಿಷ ಯಾರು ಮಾಡಬೇಡ್ರಿ. 8 and 16. ಈಗ ನೋಡ್ರಿ, ಈಗ ಗಿವನ್ ನಂಬರ್ಸ್ ಗೆ LCM ಅನ್ನ ಕಂಡುಹಿಡಿಯಬೇಕು. You have to find the LCM of given number. ಅದಕ್ಕೆ ಏನ್ ಮಾಡಬೇಕು? ಫಸ್ಟ್ ರೈಟ್ ದಿ ಮಲ್ಟಿಪಲ್ಸ್ ಆಫ್ 8. ಮಲ್ಟಿಪಲ್ಸ್ ಆಫ್ 8 ಬರೀರಿ. ಮಲ್ಟಿಪಲ್ಸ್ ಆಫ್ 8. 8 1 8 2 8 3 8 4 ಬೇಕಾದ್ರೆ ಬರ್ಕೋಣ ಅಂತ ಅಲ್ಲಿ ನಿಲ್ಲಿಸ್ಬಿಡೋಣ. ಈಗ ಮಲ್ಟಿಪಲ್ಸ್ ಆಫ್ 16. ಈಗ ಕೇಳ್ರಿ, ಅದಕ್ಕೊಂದು ಪ್ರೊಸೀಜರ್ ಇದೆ, ಕೇಳ್ರಿ. ದೇವಿಕಾ ಬರ್ಕಣಕ್ಕೆ ಟೈಮ್ ಕೊಡ್ತೀನಿ. ಈಗ ನಾನೇನ್ ಹೇಳ್ತಿದ್ದೀನಿ ಗೊತ್ತಾ? ಮಲ್ಟಿಪಲ್ಸ್ ಆಫ್ 8 and 16 ಬರಿಬೇಕಾದ್ರೆ ಇದರಲ್ಲಿ ಸ್ಮಾಲ್ ನಂಬರ್ ಯಾವುದು? 8. ಅದಕ್ಕೆ ಮಲ್ಟಿಪಲ್ಸ್ ಬರಿಬೇಕು ಫಸ್ಟ್. ಆಮೇಲೆ ಬಿಗ್ಗರ್ ನಂಬರ್ ಮಲ್ಟಿಪಲ್ಸ್ ಬರಿಬೇಕು. ಎರಡರಲ್ಲೂ ಕಾಮನ್ ಬಂತು ಅಂತ ಇಟ್ಕೊಳ್ರಿ. ಬಂತಾ? ಮಲ್ಟಿಪಲ್ಸ್ ಬರೀ ಅವಶ್ಯಕತೆ ಇಲ್ಲ. ಫಾತಿಮಾ ಫಸ್ಟ್ 2 ನಂಬರ್ ಕೊಟ್ಟಿರ್ತಾರೆ, 2 ಕೊಡ್ಲಿ 3 ಕೊಡ್ಲಿ, ಫಸ್ಟ್ ಸ್ಮಾಲ್ ನಂಬರ್ ಮಲ್ಟಿಪಲ್ಸ್ ಬರಿಬೇಕು. ಆಮೇಲೆ ಬಿಗ್ಗರ್ ನಂಬರ್ ಮಲ್ಟಿಪಲ್ಸ್ ಬರಿಬೇಕು. ಬಿಗ್ಗರ್ ನಂಬರ್ ಮಲ್ಟಿಪಲ್ಸ್ ಬರಿತಿದ್ದಂಗೆ ಎರಡರಿಗೂ ಕಾಮನ್ ಇರೋದು ಬಂತು. ದಟ್ ಈಸ್ ದ LCM. ವಾಟ್ ಇಸ್ ದ LCM? Lowest common factor. ವಾಟ್ ಇಸ್ LCM? ಕಾಮನ್ ಯಾವ್ದು ಬಂದಿರ್ತದೆ? ಎಷ್ಟು LCM? 16 is the LCM. ಓಕೆ, ಬರ್ಕೊಳ್ಳಿ. Okay, sir. ಆಯ್ತು. ನಿಸರ್ಗ ನೀರ್ ಇಟ್ಕೊಂಡಿದ್ಯಾ ಪಕ್ಕದಾಗೆ? ಸರ್ ಇಟ್ಕೊಂಡಿಲ್ಲ. ನಾನು ಆ ನೆಪದಲ್ಲಿ ಎದ್ದೋಗಿ ಒಂದ್ ಚಾಕ್ಲೇಟ್ ತಿಂದ್ ಬರ್ಬೇಕು. ನಾನು ನೀರ್ ಕುಡಿತೀನಿ ಅಂತ ಎದ್ದೋಗಿ ಒಂದ್ ಚಾಕ್ಲೇಟ್ ತಿಂದ್ ಬರ್ಬೇಕು. ಇಲ್ಲ ಸರ್, ಚಾಕ್ಲೇಟ್ ತರೋದಿಲ್ಲ ಸರ್ ಮನೆಯಲ್ಲಿ. ನಿಸರ್ಗ, one more friend is joining. Devika. She is also 7th standard. ಸರ್ ಎಷ್ಟು? 7th standard. ಆಯ್ತಲ್ಲ? She is from Shivamoga. ಆಯ್ತಾ? Yes sir. ಓಕೆ. ಕಾಣ್ತಾ ಇದ್ದಾಳಾ? Yes sir. ದೇವಿಕಾ ಕಾಣ್ತಾ ಇದ್ದಾಳಾ? ಕಾಣ್ತಿದ್ದಾರೆ ಸರ್. ಹಾಯ್ ಹೇಳು ಅಲ್ಲಿಂದಾನೆ ನೀನು. ಸರ್ ಹಾಯ್. ದೇವಿಕಾ ನೀನ್ ಹೇಳು, ಮೈಕ್ ಆನ್ ಮಾಡಿ. ಮೈಕ್ ಆಫ್ ಮಾಡ್ದೆ. ಮೈಕ್ ಬಟನ್ ಒತ್ತಲ್ಲಿ. ಹಾಯ್ ಹೇಳೀಗ. ಕೇಳ್ತಾ ಇಲ್ಲ. ಹಾಯ್. ಹಾ, ಹಾಯ್. ನಾವು ಬಾಯ್. ನೀವು ಹಾಯ್, ನಾವು ಬಾಯ್. ಓಕೆ. ಈಗ ಸೊ ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಫೈಂಡ್ ದಿ LCM ಆಫ್ 8 and 48. 8 and 48. ಸೊ ಈಗ ಈ ಪ್ರಾಬ್ಲಮ್ ನಾನೇ ಮಾಡ್ತೀನಿ. ಫಸ್ಟ್ ಇನ್ನೊಂದ್ಸಲ ನೋಡ್ಬಿಡ್ರಿ, ಆಮೇಲೆ ನೀವು ಮಾಡಂತ್ರಿ. ಚೇತು ನನ್ ಸ್ವಲ್ಪ ಜಾಣ ಬಿಡೋ. ನೀನೇ ಜಾಣ ಆಗ್ಬಿಟ್ರೆ ಮುಂದಿನ ಬ್ಯಾಚ್ ನೋಡ್ರಿ ಪಾಠ ಮಾಡ್ಬೇಕಾ ಬೇಡ? ನಾನು ಲಾವಣ್ಯ ನಾನ್ ಹೇಳ್ತಿದ್ದೀನಿ ಅಲ್ರಿ ಮಿಸ್, ನನ್ನನ್ನು ಸ್ವಲ್ಪ ದಡ್ಡನ್ ಮಾಡ್ಬೇಡ್ರಿ. ಇಲ್ಲ ಸರ್. ಇಲ್ಲಿ 8 and 48 ಇದೆ. ಯಾವ ನಂಬರ್ಸ್ಗೆ ಮಲ್ಟಿಪಲ್ಸ್ ಬರೀತೀರಿ? ಫಸ್ಟ್ ಸಣ್ಣ ನಂಬರ್ ಯಾವುದು? 8 and 48 ಅಲ್ಲಿ ಮಲ್ಟಿಪಲ್ಸ್ ಆಫ್ 8. 1 2 ಸರ್ 8 1 8 8 2 16 24 32 40 48. 40 48.
40 48. 56 ಬರೀ ಬೇಕಾರೆ ನನ್ಗೇನ್ ಸಮಸ್ಯೆ ಇಲ್ಲ, ಬರೀ ಏನ. ಈಗ ಮಲ್ಟಿಪಲ್ಸ್ ಆಫ್ 48. 48 48 ಬರ್ದ ತಕ್ಷಣ ಇದ್ರಾಗ ಅದ್ರಾಗೂ ಕಾಮನ್ ಐತಾ ನೋಡ್ರಿ. Yes, sir. Yes, sir. ಇಲ್ಲೂ ಇದೆ, ಇಲ್ಲೂ ಇದೆ. ಮತ್ತೆ 48 ಟು ದ ಹೋಗೋದೇ ಬೇಕಾಗಿಲ್ಲ, Yes, 48 ಟು sir. ದ ಹೋಗೋದ್ ಬೇಕಾಗಿಲ್ಲ. ಕಾಮನ್ ಬಂತ, ಅವರೇ ಅವರು, ಅವ್ರವ್ರಂದ್ ಯಾರು LCM. LCM. LCM ಎಷ್ಟು? 48. 48. 8. ಜಿಂಕು ಅಮ್ಮ ಬಂದ್ರಾ? ಆ? Sir. ಇಲ್ಲ ಬಂದ್ರಾ? ಸರ್, ಎಲ್ಲಿ ಬಂದಿಲ್ಲ. ಆ? ಬಂದಿಲ್ಲ ಸರ್. ಮತ್ ನೀನ್ ಹೆಂಗ್ ಜಾಯ್ನ್ ಆದೆ? ಅಭಿಯಕಂತ ಜಾಯ್ನ್ ಆದೆ. ಅಲ್ಲ ಮತ್ತೆ ಸಿಮ್ ನಲ್ಲಿ ಇತ್ತು. ಅಲ್ಲ, ಅಲ್ಲಿ ಅಮ್ಮನ್ ಮೊಬೈಲ್ ಅಲ್ಲಿ ಆಪ್ ಡಿಲೀಟ್ ಮಾಡಿ ಅವ್ರ ನಂಬರ್ ಅಲ್ಲಿ ಇಲ್ಲಿ ಜಾಯ್ನ್ ಆದೆ. ಹೌದಾ? ಏನೋ ಮಾಡ್ತಿ ಕಣ ಜಿಂಕು, ನಿನ್ನಷ್ಟು ಬುದ್ಧಿವಂತಿಲ್ಲ ಕಣ. ನಾನು ಇನ್ನು ಸ್ವಲ್ಪ ಜಾಣ ಆಗ್ಬೇಕು, ನಿನ್ನಷ್ಟು ಜಾಣ ಆಗ್ಬೇಕು ನಾನು. ಓಕೆ, ಕೊಡ್ಲಾ? ಕೊಡ್ರಿ ಸರ್. ಕೊಡ್ಲಾ ಬೇಡ? ಕೊಡಿ ಸರ್. ಫೈಂಡ್ ದಿ LCM ಆಫ್, ನೀವೇ ಮಾಡಕ್ ಈಗ. Yes, sir. ಫೈಂಡ್ ದಿ LCM ಆಫ್ ಕೊಡ್ಲಾ? Yes, sir. Find the LCM of 24 and 36. Find the LCM of 24 and 36. ಎಲ್ಲರೂ ಮಾಡಿಟ್ಕೊಳ್ರಿ. ಮಾಡಾದ್ಮೇಲೆ ನಿಮ್ಮಲ್ಲಿ ಒಂದು ಆಪ್ಷನ್ ಇದೆ, ರೈಸ್ ಹ್ಯಾಂಡ್ ರೈಸ್ ಮಾಡಿ ಆಗಿದೆ ಅಂತ ಅಷ್ಟೇ. ಸರ್ ಇದ್ರಲ್ಲಿಲ್ಲ ಸರ್. ಸರ್ ಇದ್ರಲ್ಲಿಲ್ಲ. ಇದ್ರಾಗಿಲ್ಲ. ಓಕೆ ಓಕೆ. 24 and 36. ಏನ್ ಸರ್ ಇಂತದ್ ಕೊಟ್ಬಿಟ್ರಿ? 20 ಕಷ್ಟ ಇದೆಯಾ? ನಾನು ಹೇಳ್ತಿದ್ದೀನಿ ನಿಮಗೆ ಮಲ್ಟಿಪಲ್ಸ್ ಬರೆಯೋದು ಬಾರಿ ಈಸಿ ಹೇಳ್ಕೊಟ್ಟಿದ್ದೀನಿ. ಮಲ್ಟಿಪಲ್ಸ್ ಆಫ್ ಯಾವ್ದಪ್ಪ ಈಗ? 24 and 24. 48. ಅಲ್ವಾ? ಈಗ ಮಲ್ಟಿಪಲ್ಸ್ ಆಫ್ 24. ಈಗ ಫಸ್ಟ್ 24. ಈಗ 24 ಗೆ 2 ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತೆ? 48. ಎಷ್ಟು? 48. ಓಕೆ. ನೆಕ್ಸ್ಟ್ 24 ಗೆ 3 ಮಲ್ಟಿಪ್ಲೈ ಮಾಡ್ರಿ, 72. 70. ನಿಮಗೆ ಯಾವ ನಂಬರ್ದು ಮಲ್ಟಿಪಲ್ಸ್ ಬರಿಬೇಕು ಅಂತ ತಕ್ಷಣ ಸೊ ನಮ್ಗೆ 20 ಒಳಗೆ ಕೊಟ್ಬಿಟ್ರಂಗೆ ಪಟ ಪಟ ಕೊಟ್ಬಿಡ್ತೀರಿ. 20 ಮೇ ಕೊಟ್ಬಿಟ್ರೆ ನೀವು ಅಲ್ಲೇ 0. ಅದಕ್ಕೆ ನಾನು ಯಾಕೆಂದ್ರೆ ಸ್ವಲ್ಪ ಟಫ್ ಇರೋದು ಕೊಡ್ತಾ ಇದ್ದೀನಿ ಈಗ. ಸೊ ಇದ್ರದ್ದು ಮಲ್ಟಿಪಲ್ಸ್ ಬರಿಬೇಕಲ್ವಾ? ಫಸ್ಟ್ ಇದಕ್ಕೆ 1 ಮಲ್ಟಿಪ್ಲೈ ಮಾಡ್ರಿ, 24 ಬಂತು. ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ರಿ, 48 ಬಂತು. ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ರಿ, 72 ಬಂತು. ಅದಕ್ಕೆ 96. ಎಷ್ಟು? 96. 6. ಸೊ ಆನ್. ಓಕೆ. ಈಗ ಮಲ್ಟಿಪಲ್ಸ್ ಆಫ್ 36. 36. ಫಸ್ಟ್ 36 ಒಂದ 36. 72. 36 ಗೆ ಮತ್ತೆ 2 ಮಲ್ಟಿಪ್ಲೈ ಮಾಡ್ರಿ ಈಗ. 72. 72. ಬಂತ ಕಾಮನ್? ದೇವಿಕಾ Yes, sir. ಬಂದಿದೆಯಾ? ಎಲ್ಲಿದೆ ಕಾಮನ್? 72. 72. ಇಲ್ಲೂ 72 ಇದೆ, ಇಲ್ಲೂ 72 ಇದೆ. LCM 72. ಎಷ್ಟು ದೊಡ್ಡ ನಂಬರ್ ಕೊಟ್ರು ಯೋಚನೆ ಮಾಡಬಾರ್ದು ನೀವು. ಜೇಂಕೋ ಫಸ್ಟ್ ಈ ನಂಬರ್ ಮಲ್ಟಿಪಲ್ಸ್ ಬರ್ಬೇಕಾ? 1 ಮಲ್ಟಿಪ್ಲೈ ಮಾಡ್ರಿ ಅಷ್ಟೇ ಬರುತ್ತೆ. ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ರಿ ಇಷ್ಟು ಬರುತ್ತೆ. 3 ಮಲ್ಟಿಪ್ಲೈ ಮಾಡ್ರಿ ಇಷ್ಟು ಬರುತ್ತೆ. 4 ಮಲ್ಟಿಪ್ಲೈ ಮಾಡ್ರಿ, ಬೇಕು ಅಂದ್ರೆ 5 ಮಲ್ಟಿಪ್ಲೈ ಮಾಡ್ರಿ. ಆಯ್ತಾ? ಅದಾದ್ಮೇಲೆ ಇನ್ನೊಂದು ನಂಬರ್ ದೊಡ್ಡದು 36. ಫಸ್ಟ್ 36 ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 72 ಬಂತು. ಮಲ್ಟಿಪ್ಲೈ ಮಾಡ್ತಿದ್ದಂಗೆ ಏನ್ ಬಂತು? ಕಾಮನ್ ಬಂದ್ಬಿಡ್ತು. ನೋಡ್ರಿ ಈಗ ಕಾಮನ್ ಬಂದಿರೋದ್ರಿಂದ LCM is 72. 72. now clear? Yes, sir. ಇನ್ನೊಂದು Yes, sir.
Find the LCM of 4 and 5. Sir, 20. ಓದಿತೀನಿ. As per procedure, write down the multiples. Nisarga, write down the procedure. As per procedure, write down the multiples of 4, write down the multiples of 5. Over, sir. Sir. Over, sir. Yes, sir. ಆದವರು ಸುಮ್ನೆ ಇರ್ರಿ. ಸಮಯ ಅವನ್ ಏನ್ ಮಾಡ್ತಾನ, ಅವನು ಮಾಡ್ತಾ ಇಲ್ಲ. ಸಾಹಿತ್ಯ ಹೊಡಿ ತಲೆ ಮ್ಯಾಗೊಂದು. ಸರ್ ಬರೀತಿದ್ದಾನೆ. ಒಂದ್ ತಲೆ ಮ್ಯಾಗ ಹೊಡಿ ನೀನು, ಖುಷಿ ಆಗುತ್ತೆ ನನಗೆ. ಅಜ್ಜಿ ಮನೆ ಕೂತ್ನಲ್ಲ, ಅದಕ್ಕೆ ಬೇಜಾರಾಗ್ತಾರ ನಮಗೆ. ಸರ್ ಹೊಡಿ ಅಂತ ಅವನು ಹೇಳ್ತಿದ್ದಾನೆ ಸರ್. ಓಕೆ, ಮಲ್ಟಿಪಲ್ಸ್ ಆಫ್ 4 ವೇದಿಕ್. ಮಲ್ಟಿಪಲ್ಸ್ ಆಫ್ 4 ಯಾರು ಹೇಳ್ತೀರಿ? 4 1 4 2 4 3 4 4 4 5 ಎಷ್ಟು ಏನ್ ಹೇಳ್ಬೇಕು ಹೇಳ್ಬೇಕು? ಮಲ್ಟಿಪಲ್ಸ್ ಆಫ್ 5 ಹೇಳ್ತೀರಿ ಈಗ? 5 1 5 2 10, 15, 5 4 ಬರಿಸಿದ್ದ 20. ಬಂದಿದೀಯಾ? Sir. ಏನು? Factor. Multiply. ಮಲ್ಟಿಪಲ್ ನಾಟ್ ಫ್ಯಾಕ್ಟರ್. ಕಾಮನ್ ಮಲ್ಟಿಪಲ್ ಯಾವುದು? 20. LCM 20. ದೇವಿಕಾ ಮಾಡಿದ್ಯಾ? ದೇವಿಕಾ ಮಾಡಿದ್ಯಾ? ವೆರಿ ಗುಡ್. ಜೇಮ್ಸ್ Yes, sir. ಮಾಡಿದ್ದೀನಿ. ವೆರಿ ಗುಡ್. ಫಾತಿಮಾ Yes, sir. ಓಕೆ. Correct ಇದೆ sir. Multiples of, find the LCM of 7 and 8. 7 and 8. 56. ಓದ್ಬಿಡ್ತೀನಿ. ಪ್ರೊಸೀಜರ್. Find the LCM of 7 and 8. ನಿಸರ್ಗ ಓವರ್. Yes, sir. ಏನ್ರಿ ಇವತ್ತೇನ್ ಮಾಡ್ಕೊಟ್ಟಿದ್ರಿ ನೀವಮ್ಮ? Sir. ಏನು? ಇವತ್ತೇನ್ ಮಾಡ್ಕೊಟ್ಟಿದ್ರಿ ಬೆಳಿಗ್ಗೆ ತಿಂಡಿ? Sir. Sir, ಮುದ್ದೆ. ವೆರಿ ಗುಡ್. ಅದಕ್ಕೆ ಯಾಕೆ ನಾಚ್ಕಂತೀಯ? ಮುದ್ದೆಗಿಂತ ಊಟ ಇಲ್ಲ, ರುಚಿಯಾದ ಊಟ ಇಲ್ಲ, ಗೊತ್ತಾಯ್ತಾ? ಒಂದೆರಡು ತಿಂತೀಯಾ? ಒಂದ್ ವೆರಿ ಗುಡ್. ಇದು ಓಕೆ. ಮಲ್ಟಿಪಲ್ಸ್ ಈಗ ಯಾವುದರ ಮಲ್ಟಿಪಲ್ಸ್ ಬರಿಬೇಕು ನಾನು? 7. ನಾನು ಗಿವನ್ ನಂಬರ್ಸ್ ಅಲ್ಲಿ ಸ್ಮಾಲರ್ ನಂಬರ್ ಮಲ್ಟಿಪಲ್ಸ್ ಫಸ್ಟ್ ಬರಿಬೇಕು. ಸ್ಮಾಲರ್ ನಂಬರ್ ಅದು 7. 7 7 1 7 2 7 3 7 4 ಬಗ್ಗಿನ ನನಗ್ ಬರಲ್ಲ, ನೀವು ಬಿಡಲ್ಲ. ಓಕೆನಾ? Yes, sir. Multiples of next 8. 8. 8, 16, 16, 24, 32, 40, 48, 56. 56, sir.
ಒಂದ Yes, sir. ಒಂದ ಮುಂದಕ್ಕೆ ಬರಿಬೇಕಾ? ಬಂತು ಮುಂದಕ್ಕೆ ಬರ್ದ್ರೆ ಯಾವ್ದು LCM? 56 LCM 56 6. ಈಗ 3 ನಂಬರ್ಸ್ ಕೊಡ್ಲಾ? ಕೊಡ್ರಿ sir. ಎಸ್ ಸರ್ LCM ಯಾರು ಬೇಕಾದ್ರೂ ಮಾಡ್ತೀರಾ? Yes, sir. ಆಲ್ಜಿಬ್ರಿಕ್ ಟರ್ಮ್ಸ್ LCM ಇದೆ. ಜಸ್ಟ್ ಇಟ್ ಇಸ್ ಫಾರ್ ಪಾಸಿಂಗ್ ಆಫ್ 8th and 9th ಅಷ್ಟೇ. ಬಟ್ ನಿಮಗೆ ಮೈನ್ ಬೇಕಾಗಿರೋದು ನಂಬರ್ಸ್ LCM ಬಹಳ ಇಂಪಾರ್ಟೆಂಟ್. ಗೊತ್ತಲ್ಲ? ಎಸ್ ಸರ್ LCM ಅನ್ನ ಪಕ್ಕ ಕಲಿಸ್ತಿದ್ದೀನಿ ನಾನೀಗ. ಆಯ್ತಾ? ಕೈ ತೆಗೆಯಲ್ಲಿ ಸಮಯ ಏನು ನಿನಗೇನು ಸಪೋರ್ಟಾ? ಈಗ ಬರ್ಕೊಳ್ರಿ. ಫೈಂಡ್ ದಿ LCM ಆಫ್ 8 12 28. बहुत इम्पोर्टेंट मटेरियल चले सिंपल लगा 8 12 28. ಸಿಗುತ್ತಾ LCM? Yes, sir. 8 12 ಅಂಡ್ ಯಾವ್ದು ಹೇಳಿದೀನಿ? ಯಾವ್ದು ಹೇಳಿದೀನ್ರೋ? 8 12 and 24 ತಗೊಂಡಿರಾ? 28 ತಗೊಂಡಿರಾ? 28. 28 ಬೇಡ, 24 ಈಸಿ ಆಗುತ್ತೆ ಸ್ವಲ್ಪ ನಿಮಗೆ. ಸುಮ್ನೆ ಕ್ಲಮ್ಸಿ ಮಾಡೋದ್ ಬೇಡ. ವಿ ಕ್ಯಾನ್ ಟೇಕ್ 24. 8 12 24. ಓವರ್ ಸರ್ ಚೇತು ಸರ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದೆಯೇನೋ? ಸರ್ ಇನ್ನು ಇಲ್ಲ ಸರ್. ಯಾಕ? ಸರ್ ಆನ್ಲೈನ್ ಕ್ಲಾಸ್ ಕೇಳೋ ಅಷ್ಟೊತ್ತಿಗೆ ಡಾಟಾ ಅಷ್ಟು ಹೋಗುತ್ತೆ ಸರ್. ಅಲ್ಲಿ ಜಸ್ಟ್ ಸಬ್ಸ್ಕ್ರೈಬ್ ಆಗೋ ಮರ್ಯಾ. ಸರ್ ಇವತ್ತು ಆಗ್ತೇನೆ ಸರ್. ಸಾಹಿತ್ಯ ಆಗಿದೆಯಾ? ನೋ ಸರ್. ಯಾಕೆ ಯಾಕೆ ಸರ್ ಫೋನ್ ಸಿಗಲ್ಲ ಸರ್, ಅಪ್ಪ ತಗೊಂಡೋಗ್ಬಿಡ್ತಾರೆ. ಈ ಲಾವಣ್ಯ ಎಲ್ಲೋದ್ಲು? ಬೇರೆಸ್ಗೆ ನಮ್ದು ಹುಡುಗಿ ಆ ಕಡೆ ಹೋತು, ಇದು ತನಕ ಇತ್ತು. ಹೌದು, ನಾಟ್ ರೀಚಬಲ್ ಆಗಿದೆ ಅಂದ್ರೆ ನೆಟ್ವರ್ಕ್ ಏನೋ ಒಂದು ಕರೆಂಟ್ ಹೋಗಿರ್ಬೇಕು. ಓಕೆ, ಈಗ ಯಾವ್ದಕ್ಕೆ LCM ಕಂಡುಹಿಡಬೇಕು? 8 12 and 24. ಸೊ ನಾವು ರೈಟ್ ಮಲ್ಟಿಪಲ್ಸ್ ಆಫ್. ಈಗ ನಂಬರ್ಸ್ ಅಲ್ಲಿ ಯಾವ್ದು ಚಿಕ್ಕದೋ? 8 ಮಲ್ಟಿಪಲ್ಸ್ ಅಲ್ಲಿ 8 16 24 32 40 38. 12 24 24. 36 48 multiples of 24 ಬಂತಾ? ಮೂರು ಯಾವ್ದಾರ ಇದೆಯಾ? Yes, sir. 24. ಯಾವ್ದು ಕಾಮನ್? 24. What is the LCM of 8 12 24 ಗೆ LCM ಯಾವ್ದಪ್ಪ ಅಂದ್ರೆ 24. ಅಮ್ಮ ಯಾಕಲೆ ಹೊಡಿತ್ಯಾ ಸಾಯ್ತಿಂಗೆ? ನೆಕ್ಸ್ಟ್ find the LCM of
Find the LCM of 7, 14, 7, 14 and Sir, 11, sir. 7, 14 and 28. 7, 14 and 28. Seven, 14 and 28. ಯಾರ ಮನೆ ಇಲ್ಲಿ ಸೌಂಡ್ ಬರ್ತಿದ್ಯಲ್ಲ? Seven, 14 and 28 LCM ಕಂಡಿಡೀರಿ. ಓವರ್ ಆದವರು ಓವರ್ ಅಂತ ಹೇಳಿ ಸುಮ್ನೆ ಕೂರ್ರಿ. ಸರ್. ಮತ್ತೆಲ್ಲರೂ ಎದ್ದೋಗ್ಬಿಟ್ಟಿರಿ. ನಾನು ನೋಡ್ತಾ ಇದ್ದೀನಿ. Over, sir. ವೆರಿ ಗುಡ್. ಓವರ್ ಸರ್. ಓಕೆ. ಓವರ್ ಸರ್. ಓವರಾ? Yes, sir. ವೇದಿಕಾ? Yes, sir. ಇವನು ಸಮಯ ಬರೀತಿದ್ದಾನೆ ಸರ್. ಅದೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತು ಕಣ ಅವನಿಗೆ. ಸರ್ ಸಾಯ್ತು ನೋಡ್ಕೊಂಡ್ ಬರೀತಿದ್ದಾನೆ ಸರ್. ಹೌದಾ? ಬಡಿ ತಲೆ ಮೇಗೊಂದ. ಸರ್ ಸಿ ಸರ್ ವಾಯನ್ ಸೋಲಿ ಸರ್ ಯಾವ? ಓಕೆ ಓಕೆ. ಈಗ ದೇವಿಕಾ ಆಯ್ತಾ? ದೇವಿಕಾ Yes. ಆಯ್ತಾ? ದೇವಿಕಾ ಆಯ್ತಾ? LCM ಬರ್ದ್ಯಾ? Yes. ಅದಕ್ಕೆ ದೇವಿಕಾ ಟೇಬಲ್ಸ್ 20 ತನಕ ಕರೆಕ್ಟ್ ಬರ್ಬೇಕು. ಯಾರ್ಯಾರಿಗೆ ಟೇಬಲ್ಸ್ 20 ತನಕ ಬರಲ್ಲಲ್ಲ ಅವ್ರಿಗೆ ಡೌಟ್ ಆಗೋದು. ಜಂಕು ಸರ್ ಎಷ್ಟಾಯ್ತು ನಿಮ್ದೀಗ ಟೇಬಲ್ಸ್? ಆಗಿದೆ ಸರ್. 17 ಕಲಿಬೇಕಿತ್ತು 16 ಹೇಳ್ತೀರಾ ಇವತ್ತು? ಸರ್. ಹೇಳ್ತಿರಲ್ಲ? ಓಕೆ ಓಕೆ ಓಕೆ. ಈಗ ಸರ್ ಆಮೇಲೆ ಹೇಳಂತ್ರಿ ಸರ್. 7, 14 and 28 LCM ಕಂಡಿಡಿಯಕ್ಕೆ ಕೇಳಿದ್ದಾರೆ. ಈಗ ನಾವು LCM ಬರಿಬೇಕಾದ್ರೆ ಮೊದಲು ಫಸ್ಟ್ ಸ್ಮಾಲರ್ ನಂಬರ್ ಇಂದ ಮಲ್ಟಿಪಲ್ಸ್ ಬರಿಬೇಕು. ಮಲ್ಟಿಪಲ್ಸ್ 7, 14, 21, 28, 7, 14, 21, 28, 35. Multiples of 14. 28. multiples of 14. 14 ones are 14 twos are 14 threes are 14 42. multiples of 28. 28. 28. multiples ಬರಿಬೇಕಾದ್ರೆ 3 numbers ಕೊಟ್ರೆ 2 ಮಲ್ಟಿಪಲ್ಸ್ ಬರ್ದ್ಬಿಡ್ರಿ. ಮಲ್ಟಿಪಲ್ಸ್ ಬರಿಬೇಕಾದ್ರೆ ಸ್ಟಾರ್ಟಿಂಗ್ ನಂಬರೇ ಬಂದಿರ್ತದೆ. ಹೌದಲ್ವಾ? ನೋಡಿ 28, 28, 28 LCM ಎಷ್ಟು? 28. Correct ಇದೆ ಸರ್. ಇದೆಯಾ? ದೇವಿಕಾ Yes, sir. ಇದೆಯಾ? Yes, sir. ಮಾಡಿದ್ದು ಇಲ್ಲ. ದೇವಿಕಾ ನಂದು ಕರೆಕ್ಟ್ ಇದೆ. ವೆರಿ ಗುಡ್. Correct ಇದೆ sir. ಈಗ LCM ಮಾಡಕ್ಕೆ ಯಾರಿಗಾರ ಡೌಟ್ ಇದೆಯಾ? No sir. ಇನ್ನೊಂದ್ಸಲ ಮಾಡ್ಸೋಣ ಲೆಕ್ಕಗಳನ್ನ, ಇನ್ನೊಂದಿಷ್ಟು ಮಾಡ್ಸೋಣ. ವರ್ಷಿಣಿ Yes sir. LCM ಹೇಳ್ಕೊಡೋದು ಮುಗೀತು. Yes sir. ಕೊಡಲ್ಲ ನಾನು. Yes sir. ಕೇಳ್ರಿ ಸರ್. ಏನು ಇಲ್ಲ ಸರ್. ದೇವಿಕಾ ದೇವಿಕಾ ಏನಾರ ಡೌಟ್ ಇದೆಯಾ? No sir. ಓಕೆ. ಫಾತಿಮಾ No sir. ಜೇಮ್ಸ್ ಜಂಕು ಏನಾರ ಡೌಟ್ ಇದೆಯೇನೋ? ಸರ್ ಸರ್ ಒಂದ್ ನಿಮಿಷ, ಅದು ಮೈಕ್ ಅನ್ಮ್ಯೂಟ್ ಮಾಡಕ್ ಆಗ್ತಿಲ್ಲ ಅದಕ್ಕೆ. ಅಲ್ಲಲ್ಲ, ನಿನಗೆ ಏನಾರ ಡೌಟ್ ಇದೆಯಾ LCM ಬಗ್ಗೆ? ಏನು ಡೌಟ್ ಇಲ್ಲ LCM ಅಲ್ಲಿ. ಚೇತು
ಸರ್ ಡೌಟ್ ಏನಾರ ಇದೆಯಾ LCM ಬಗ್ಗೆ? ನೋ ಸರ್. ನಿಸರ್ಗ ಹುಡುಗಿ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರುತ್ತೆ. ನಿಸರ್ಗ LCM ಬಗ್ಗೆ ಡೌಟ್ ಇದೆಯಾ? ಇಲ್ಲ ಸರ್. ಯಾಕೆ ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ ಹಾಳು ಮಾಡ್ಕೊಂತೀನಿ ನಿಸರ್ಗ? ನೀವು ಅಮ್ಮಗೆ ಹೇಳ್ಕೊಡ್ತಿದ್ಯಾ? ಇಲ್ಲ ಸರ್. ಹೌದಾ? ಸಾಹಿತ್ಯ ಡೌಟ್ ಏನಾರ ಇದೆಯಾ LCM ಬಗ್ಗೆ? ಇಲ್ಲ ಸರ್. ವೇದಿಕ್ ನೋ ಸರ್. ಪಕ್ಕದಾಗಿರೋ ಸಮಯಿಗೆ ನೀನ್ ಸ್ವಲ್ಪ ಹೇಳ್ಕೊಡ್ಬೇಕು. ಹಾ ಸರ್. ಹೌದಲ್ಲ? ಸರ್ ಅವ್ವ. ನೈಟ್ ರಾತ್ರಿ ಎಲ್ಲ ಹೇಳ್ಕೊಂಡ್ ಕೊಡ್ತಾಳ ಸರ್. ಹೇಳ್ಕೊಡ್ತಾಳ? ಎಸ್ ಸರ್. ಪಟ ಹೊಡಿ ಅಂತ ಹೇಳ್ತೀನಿ ತಡಿ ನಾನು ಇನ್ನ. ಸರ್ ಬೆನ್ನಿಗೆಲ್ಲ ಹೊಡೆದ್ ಬರ್ಸ್ತಾನೆ ಸರ್. ಓಕೆ ಆಯ್ತು. ನೆಕ್ಸ್ಟ್ ಈಗ ನಾವು LCM ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈಗ ಫ್ರಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರಾಕ್ಷನ್ಸ್ ಅಲ್ಲಿ 3 ಟೈಪ್ಸ್ ಫ್ರಾಕ್ಷನ್ಸ್ ಇದೆ, ಗೊತ್ತಾ? ಎಸ್ ಸರ್. 3 ಟೈಪ್ಸ್ ಫ್ರಾಕ್ಷನ್ಸ್ Yes, ಇದೆ. sir, ಗೊತ್ತು ಸರ್. ಸೊ ಪ್ರಾಪರ್ ಅಂದ್ರೆ ಸರ್ ನಂದು ಕಂಚಿನಾಳ್ ಸ ಪ್ರಾಪರ್, ಹೂವ ನಂದು ದಿದ್ಗಿ ಸಾಹಿತ್ಯ ನಂದು ಈಗ ಬನ್ಸಿಹಳ್ಳಿ ಸ. ನಾನು ಇದಕ್ ಹೋದ್ರೆ ಎಲ್ಲಿಗೆ ಹೋದ್ರೆ ಸಾಗರಕ್ಕೆ ಹೋದ್ರೆ ಅದು ಇಂಪ್ರಾಪರ್ ಸ ಬೇರೆಯವ್ರಿಗೆ. ಚೇತು ಸರ್. ನಾನ್ ಹೇಳ್ತಿದ್ದೀನಿ ಫ್ರಾಕ್ಷನ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಪ್ರಾಪರ್, ಸರ್. Improper, ಒಂದು mixed fraction. ಫ್ರಾಕ್ಷನ್ಸ್. ನಾನೀಗ 3 ಎಕ್ಸಾಂಪಲ್ ಬರೀತೀನಿ, ಆಯ್ತಾ? ನೋಡೋಣ. ಸರ್ ಪ್ರಾಪರ್ ಅಂದ್ರೆ ನ್ಯೂ. ಸರ್ ಸಮಾಧಾನದಾಗಿರಿ ಸರ್. ಆಲ್ರೆಡಿ ಕೇಳ್ಬಿಟ್ಟಿದ್ದೀರಿ, ಪಾಪ ಕೇಳದೆ ಇರೋರಿಗೆ ತೊಂದ್ರೆ ಬೇಡ. ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್. ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್. ಈಗ 3/4, 5/6, 7/8 ನೋಡ್ರಿ. ಎಕ್ಸಾಂಪಲ್ ಕೊಡ್ಬೇಕು, ನಾನು ಹೇಳ್ತಿದ್ದೀನಿ ಕೇಳ್ರಿ. ಇದು 4/3, 6/5, 8/7. ನೆಕ್ಸ್ಟ್ 1 into 2/3, 2 into 4/5, 6 into 7/8. ಇಲ್ಲಿ ಪ್ರಾಪರ್, ಇಂಪ್ರಾಪರ್ ಅಂದ್ರೆ ಈ ಮೇಲಿನ ಈ ಗೀಟಿಂದ ಮೇಲಿದೆಯಲ್ಲ ಅದಕ್ಕೆ ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಿರೋದಕ್ಕೆ ಡಿನಾಮಿನೇಟರ್ ಅಂತ ಕರಿತೀವಿ. Denominator. ಸೊ ಕ್ಲಿಯರಾ? ಸೊ ಈಗ Yes. ನ್ಯೂಮರೇಟರ್ ಕಡಿಮೆ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ರೆ ಪ್ರಾಪರ್. ನ್ಯೂಮರೇಟರ್ ಕಡಿಮೆ ಇರಬೇಕು, ಡಿನಾಮಿನೇಟರ್ ಜಾಸ್ತಿ ಇರಬೇಕು, ಅದಕ್ಕೆ ಪ್ರಾಪರ್. ನೋಡ್ರಿ ಎಲ್ಲ ಎಕ್ಸಾಂಪಲ್ಸ್ ಅಲ್ಲಿ ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ. ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ. ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ. ಆದರೆ ಜೇಂಕೋ ಇಂಪ್ರಾಪರ್ ಅಲ್ಲಿ ನ್ಯೂಮರೇಟರ್ ಜಾಸ್ತಿ ಇರುತ್ತೆ, Denominator ಕಮ್ಮಿ ಇರುತ್ತೆ. ಡಿನಾಮಿನೇಟರ್ ಕಡಿಮೆ ಇರುತ್ತೆ. ಡಿನಾಮಿನೇಟರ್ ನೋಡ್ರಿ, ನ್ಯೂಮರೇಟರ್ 4, ಡಿನಾಮಿನೇಟರ್ 3. ಇಲ್ಲಿ ನ್ಯೂಮರೇಟರ್ 6, ಡಿನಾಮಿನೇಟರ್ 5. ನ್ಯೂಮರೇಟರ್ 8, ಡಿನಾಮಿನೇಟರ್ 7. ಸೊ ಈ ಫ್ರಾಕ್ಷನ್ಸ್ ಅನ್ನ ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್ ಈಸ್ ಕಾಲ್ಡ್ ಇಂಪ್ರಾಪರ್. ಇಲ್ಲಿ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ ಗಿಂತ ಕಮ್ಮಿ. ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಇದು ನ್ಯೂಮರೇಟರ್ ಲೆಸ್ ದ್ಯಾನ್ ಅಂತ ಹಾಕ್ತೀವಿ. ಇದಕ್ಕೆ ಹಿಂಗ್ ಹಾಕಿದ್ರೆ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಇಲ್ಲಿ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ನೋಡ್ರಿ ಎಷ್ಟು ಇದೆ, ಇಲ್ಲೇ ಇದೆ ನೋಡ್ರಿ. ನ್ಯೂಮರೇಟರ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆಗಿಂತ ಕಡಿಮೆ ಇರಬೇಕು, ಒಂದೇದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ಹಿಂಗ್ ಹಾಕಿದ್ರೆ ಲೆಸ್ ದ್ಯಾನ್ ಅಂತ, ಚಿಕ್ಕದು ಅಂತ. ಯಾವ್ದು ಈ ಕಡೆ ಇದೆಯಲ್ಲ ಇದು ಇದಕ್ಕಿಂತ ಚಿಕ್ಕದು ಅಂತ, ಇದನ್ನೇ ಕನ್ಸಿಡರ್ ಮಾಡೋದು ನಾವು. ಇದು ರಿಲೇಷನ್ ಹೇಳ್ತೀವಲ್ಲ, ಇದು ಇದಕ್ಕಿಂತ ಚಿಕ್ಕದು, ಈಗ ಇದು ಇದಕ್ಕಿಂತ ದೊಡ್ಡದು. ಲೆಸ್ ದ್ಯಾನ್ ಇದಕ್ಕಿದೆಯಲ್ಲ, ಇದಕ್ಕೆ
ಗ್ರೇಟರ್ ದ್ಯಾನ್ ಅಂತ ಕರಿತೀವಿ. ಗ್ರೇಟರ್ ದ್ಯಾನ್ ಅಂತ ಕರಿತೀವಿ. ಸಾಹಿತ್ಯ ಓದಿತೀನಿ. ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಪ್ರಾಪರ್ ಅಲ್ಲಿ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದಿ ಡಿನಾಮಿನೇಟರ್. ಆಯ್ತಾ. ಇಂಪ್ರಾಪರ್ ಅಲ್ಲಿ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದಿ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ಮಿಕ್ಸ್ಡ್ ಅಲ್ಲಿ ಒಂದು ಹೋಲ್ ನಂಬರು ಮತ್ತೆ ಒಂದು ಪ್ರಾಪರ್ ಇರುತ್ತೆ. ಪ್ರಾಪರ್ ಅಂದ್ರೆ ಮತ್ತೆ ನಿಮಗೆ ಗೊತ್ತಿದೆ, ಈಗ ಗೊತ್ತಾಯ್ತಾ ಇಲ್ಲ? ಪ್ರಾಪರ್ ಅಂದ್ರೆ ಏನು? ಚಿಕ್ಕದು, ಡಿನಾಮಿನೇಟರ್ ದೊಡ್ಡದು. ಹಂಗಾರೆ ಅರ್ಥ ಮಾಡ್ಕೊಳ್ರಿ. ಪ್ರಾಪರ್ ಅಂದ್ರೆ ನ್ಯೂಮರೇಟರ್ ಚಿಕ್ಕದಿರುತ್ತೆ, ಡಿನಾಮಿನೇಟರ್ ದೊಡ್ಡದಿರುತ್ತೆ. ಇಂಪ್ರಾಪರ್ ಅಂದ್ರೆ ನ್ಯೂಮರೇಟರ್ ದೊಡ್ಡದಿರುತ್ತೆ, ಡಿನಾಮಿನೇಟರ್ ಚಿಕ್ಕದಿರುತ್ತೆ. ಕ್ಲಿಯರಾ? ಮಿಕ್ಸ್ಡ್ ಅಲ್ಲಿ ಒಂದು ಹೋಲ್ ನಂಬರು ಮತ್ತೆ ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ನಾನ್ ಫ್ರಾಕ್ಷನ್ ಡೆಫಿನಿಷನ್ ಹೇಳ್ತಾ ಇಲ್ಲ, ಯು ನಾಟ್ ನೀಡ್, ಗೊತ್ತಾಯ್ತಲ್ಲ? ಅದು ನಮ್ಮ ಮುಂದೆ ತಿಳ್ಕೊಳ್ಳುತ್ತೆ. ಬಟ್ ಈಗ ನಿಮಗೆ ಬೇಕಾಗಿರೋದು ಪ್ರಾಪರ್ ಅಂದ್ರೆ ಏನು, ಇಂಪ್ರಾಪರ್ ಅಂದ್ರೆ ಏನು, ಮಿಕ್ಸ್ಡ್ ಅಂದ್ರೆ ಏನು, ಅವುಗಳ ಮೇಲೆ ಆಪರೇಷನ್ ಮಾಡ್ಬೇಕು ಸರ್. ಆಪರೇಷನ್ ಅಂದ್ರೆ ಸರ್ ನಾವು ಯಾವ ಹಾಸ್ಪಿಟ್ಲಿಗೆ ಹೋಗಿ ಸರ್? ಹಾಸ್ಪಿಟ್ಲಿಗೆ ಅಷ್ಟೇ ಆಪರೇಷನ್ ಮಾಡೋದಲ್ಲ ಅಲ್ವಾ? ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಪರೇಷನ್ಸ್ ಅಂತ. ಕ್ವಶನ್ ಮತ್ತೆ ನೀನ್ ಜನರಲ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿ ನೀನು ಕ್ವಶನ್ ಸರ್ ಮ್ಯಾಥಮೆಟಿಕ್ಸ್ ಯಾಕೆ ಆಪರೇಷನ್ ಮಾಡ್ತೀರಿ? ಮತ್ತೆಲ್ಲ ಬ್ರೆಡ್ ಮತ್ತೆ ಹಣ್ಣು ತರ ಸ್ಟಾರ್ಟ್ ಮಾಡ್ಬಿಡ್ತಾರಂತ ಯೋಚನೆ ಮಾಡ್ಬೇಡ್ರಿ, ನೀವು ಗೊತ್ತೈತಲ್ಲ. ಆಪರೇಷನ್ಸ್ ಮೀನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಹೌದಾ? ದೀಸ್ ಆರ್ ದಿ 4 ಫಂಡಮೆಂಟಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಸೊ ಕ್ಲಿಯರಾ? ಅದರಲ್ಲಿ ಫಸ್ಟ್ ಫ್ರಾಕ್ಷನ್ಸ್ ಅಲ್ಲಿ ಫಸ್ಟ್ ಹೆಡ್ಡಿಂಗ್ ಪ್ರಾಪರ್ ಫ್ರಾಕ್ಷನ್ಸ್ ಅಂತ ಬರ್ಕೊಳ್ಳಿ. ಅದರಲ್ಲಿ ಫಸ್ಟ್ ಹೆಡ್ಡಿಂಗ್ ಏನು? ಪ್ರಾಪರ್ ಫ್ರಾಕ್ಷನ್. ಏನ್ ಬರೀತೀರಿ ಈಗ? ಎ ಫ್ರಾಕ್ಷನ್ ಚೇತೋ ಬಾಯಿಗಿನ ಬಟ್ಟೆಗೆ ಎ ಫ್ರಾಕ್ಷನ್ in which the numerator ನ್ಯೂಮರೇಟರ್ ಅಂದ್ರೆ ಅಡ್ಡಗಿಟ್ಟಿಂದ ಮೇಲಿರುತ್ತೋ ಕೆಳಗಿರುತ್ತೋ? ಮೇಲೆ ಸರ್. in which numerator is less than the Denominator. Less than the denominator. Denominator is called proper fraction. Is called proper fraction. Take down these examples. 3 examples ತಗೊಳ್ರಿ. ಎಷ್ಟು ಬೇಕಾದ್ರೆ ಬರಿಬಹುದು. 3 examples ತಗೊಳ್ರಿ ಈಗ ಪ್ರಾಪರ್ ಗೆ. Over 6. ಬರ್ಕಂಡ್ರ ಎಕ್ಸಾಂಪಲ್ಸ್? ನೆಕ್ಸ್ಟ್ ಸೈಡ್ ಹೆಡಿಂಗ್ improper fraction. Improper IMPROPER. ಊರ್ ಬಿಟ್ಟು ಬೇರೆ ಊರಾಗ ಇರ್ತಾರಲ್ಲ ಸರ್, ಅವ್ರು ಇಂಪ್ರಾಪರ್. ಅವ್ರ ಊರಾಗ ಇರೋರೆ ಪ್ರಾಪರ್. ಈಗ ವರ್ಷಿನಿಯರು ಇಂಪ್ರಾಪರ್ ಪ್ರಾಪರ್ ನೀವ? ಇಂಪ್ರಾಪರ್ ಸರ್. ಯಾಕೆ ಹೇಳು? ಚನ್ನಗಿರಿಲಿ ಇದೀವಲ್ಲ ಸರ್, ಊರ್ ಬಿಟ್ಟು ಬಂದ್ಬಿಟ್ಟಿದೀನಿ ಈಗ. ಅಲ್ಲ, ಸುಮ್ನೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಸುಮ್ನೆ ಜೋಕಿಗೆ ಹೇಳಿದ ಅಷ್ಟೇ, ಗೊತ್ತಾಯ್ತಲ್ಲ? ಇಂಪ್ರಾಪರ್ ಅಂದ್ರೆ ಬರ್ಕೊಳ್ರಿ. A fraction in which
A fraction in which numerator is greater than the denominator, is called improper Fraction. fraction. ಯಾರದು improper fraction. Now take down these examples ಬರ್ಕೊಳ್ಳಿ. ದೇವಿಕಾ, ಈ ಎಕ್ಸಾಂಪಲ್ಸ್ ಬರ್ಕಾ? Next slide heading, mixed fractions. Mixed fraction consists of mixed fraction ಅಲ್ಲಿ ಏನೇನ್ ಇರುತ್ತೆ ಅಂತ. Mixed fraction consists of consists ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದಿರುತ್ತೆ ಅಂತ. ಎ ಹೋಲ್ ನಂಬರ್ WHOLE ಮತ್ತೆ HOLE ಬರ್ಕೊಂಡಿರಿ. ಹೋಲ್ ನಂಬರ್ and a ಪ್ರಾಪರ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ ಅಂಡ್ ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. So now take these examples. ಸರ್ ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಮಾಡಿದಿರಿ ಅಂತ ಹೇಳ್ಬೋದಾ ಸ್ವಲ್ಪ? ಆಗಲ್ಲ ಸರ್, ನೀವು ತಲೆನೋವು ಅಂತ ಹೋದ್ಮೇಲೆ ಹೆಂಗ್ ಹೇಳಕ್ ಆಗುತ್ತೆ ಸರ್? HCF ಮಾಡಿದ್ವಿ ಸರ್ ನಿನ್ನೆ. ನೀವು HCF ಇದ್ರಲ್ಲ ಸರ್? ಎಸ್ ಸರ್ ಇದೆ. ಅದೇ ಮಾಡಿದ್ವಿ ಸರ್. ಓಕೆ ಸರ್. The next heading, addition and ಯಾರದು? addition and subtraction of not SUB S ಅಲ್ಲ, SUBTRA subtraction of fraction. ಒಂದು ಸೆಂಟೆನ್ಸ್ ಬರ್ಕೊಳ್ರಿ. when we add or when we add or subtract the fractions when we add or subtract the fraction, you take the LCM of ಯಾರ ಮನೇಲಿ ಗಲಾಟೆ? we take the LCM of denominator. ಈಗ ಎಲ್ಲರೂ ಮೈಕ್ ಅನ್ನ ಮ್ಯೂಟ್ ಮಾಡ್ರಿ. ಯಾರಿಗ್ ಮಾತಾಡಿಸ್ತೀನಿ ಅವ್ರು ಅಷ್ಟೇ ಮಾತಾಡ್ರಿ. ನಾನು ಹೇಳೋದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ರಿ. ಕೇಳಿಸ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಫ್ರಾಕ್ಷನ್ 3/4 ಫ್ರಾಕ್ಷನ್ 7/6 ಫ್ರಾಕ್ಷನ್. ಹೌದಾ? ಬರ್ಕಣಂತ್ರಿ ದೇವಿಕಾ, ಬರ್ಕಣಕ್ ಟೈಮ್ ಕೊಡ್ತೀನಿ. ಈಗ ನೀವು
ನಾನು ಹೇಳ್ತಿದ್ದೀನಿ ಯಾವುದೇ ಫ್ರಾಕ್ಷನ್ ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ಗೆ LCM ತೆಗಿಬೇಕು ಅಂತ ಬರ್ಸಿದೀನಿ. ಬರ್ಸಿದೀನಿ ನೋಡಿದ್ರಾ? ಸುಮ್ನೆ ಬರ್ಸಿಲ್ಲ ನಾನು. Yes, sir. ಬರ್ಸಿದೇ ಇಲ್ಲ? Yes, sir. ಬರ್ಸಿದೀನಾ? ಹಂಗಾದ್ರೆ ಯಾವ್ದು LCM? ಡಿನಾಮಿನೇಟರ್ ಯಾವ? 4 and 6. 4 and 6. Sir, 4 and ಯಾವ್ದು? multiples. 4. Sir, multiples ತಗೊಬೇಕು sir. 4 ಮಲ್ಟಿಪಲ್ ಸರ್. ನಾನು ಹೇಳೋದನ್ನ ಕೇಳ್ಕೊಳ್ರಿ. ಫಸ್ಟ್ ಯಾರು ಮಾತಾಡ್ಬೇಡ್ರಿ. ನಾನು ಹೇಳ್ತಿದ್ದೀನಿ ಫ್ರಾಕ್ಷನ್ಸ್ ನ ಆಡ್ ಆರು ಮಾಡ್ರಿ, ಸಬ್ಸ್ಟ್ರಾಕ್ಟ್ ಆರು ಮಾಡ್ರಿ, ಡಿನಾಮಿನೇಟರ್ಗೆ LCM ತೆಗಿಬೇಕು. ಒಂದು ಫಸ್ಟ್ ಡಿನಾಮಿನೇಟರ್ ಅಲ್ಲಿ ಎಷ್ಟು ಸಂಖ್ಯೆ ಇದಾವೆ ನೋಡ್ಬೇಕು. 2 ಇದಾವೆ. ಅದ್ರಲ್ಲಿ ಚಿಕ್ಕದು ಯಾವ್ದಿದೆ ನೋಡ್ಬೇಕು. ಅದಕ್ಕೆ ಫಸ್ಟ್ ಮಲ್ಟಿಪಲ್ಸ್ ಬರೀರಿ. ಮತ್ತೆ ಮಲ್ಟಿಪಲ್ಸ್ ಆಫ್ 4 ಅಂತ ಬರ್ಕಣಕ್ ಹೋಗ್ಬೇಡ್ರಿ. ಸುಮ್ನೆ 4 1 8 12 16 20 20 24 ಸಾಕು. ನೆಕ್ಸ್ಟ್ 6 12 ಕಾಮನ್ ಬಂತ? Yes, sir. ಬಂದಿದ್ಯಾ? Sir. ಬಂತ Yes, sir. ನೋಡ್ರಿ. Yes sir, 12. ಬಂತ ಇಲ್ಲ? Yes, sir. Yes sir. What's the LCM of 4 and 6? Yes, sir. 12. What's the LCM of 4 and 6? 12. ಸಾಹಿತ್ಯ ಓದ್ತೀನಿ. ನೀವು 3 ಜನ ಕೂತು 3 ಲೋಕ ಹೇಳ್ತಿದ್ದೀರಿ ಈಗ. ನೀ ಸೀನಿಯರ್ ಇದೆಯಾ? ಕರೆಕ್ಟ್ ಆಗಿ ಕೂರ್ಸಿ ನನ್ನ ಮಕ್ಳಿಗೆ ತಲೆ ಮೇಲೆ ಹೊಡೆದೊಡ್ ಕಲ್ಸ್ಬೇಕು. ಬೇಕು ಅಂತಾನೆ ಕಣ್ಣಿಗೆ ಕಾಣ್ದೆ ಕುತ್ಕೊಂಡ ಅವನು. ಏನಾರ ಮಾಡ್ಬೋದು ಅಂತ ಅಲ್ಲಿ ಕುಂಟ ಬಿಲ್ ಆಡ್ತದ. ಪಕ್ಕದ ನೋಡ್ದೆ ನಾನು. ಬಚ್ಚ ಹಾಕೊಂಡು ಹಿಂಗ ಅನ್ಕೊಂಡು ಹಿಂಗ ಆಡ್ತಾ ಇದ್ದ. ಅವನು ಸಮಯ ಅಮ್ಮಟೆ ಎಸ್ ಆಡ್ತಾ ಇದ್ದಾನ ಸಮಯಲ್ಲಿ. ಬುವಾ 10 ಬಳ್ಳಿಗೆ 10 ಬೋರ್ಡ್ ಇಟ್ಕೊಂಡು ಅಂತಿದ್ದಾನೆ ಬುವಾ. ಜೇಮ್ಸ್ ಗೋಬಿ ಮಂಚೂರಿ ತಿನ್ನಕ್ ಹೋಗಿದ್ದಾನೆ. ಹಂಗೆ ಹಿಂಗ ಹತ್ಕೊಂಡು ಮನೆಗೆ ಅನ್ನ ಸಾರು ಊಟ ಮಾಡೋ ಅಂದ್ರೆ 100 ಸಲ ಗಬ್ರಾಡೋದು. ಗೋಬಿ ಮಂಚೂರಿ ಅಂದ್ರೆ 10 ಪ್ಲೇಟ್ ಇರ್ಲಿ, ನನಗೂ ಎಲ್ಲರದು ನನಗಿರ್ಲಿ ಅಂತಾರೆ ಅಲ್ವಾ ಚತ್ತು? ಅಂತವೆಲ್ಲ ಬಹಳ ಚೆನ್ನಾಗಿ ಇಳಿತೋ ಸರ್. ನಮಗೆ ಮನೆಗೆ ಮುದ್ದೆ ಸಾರು ಅಂದ್ರೆ ಇಡ್ಸಲ್ಲ ಸರ್. ನಮ್ಗೆ 2 ಬಿಟ್ಟು ಹೇಳ್ರಿ ಸರ್ ನೀವು. ಮುದ್ದೆ ಸಾರು, ಅನ್ನ ಸಾರು, ಬೇಕಾದ್ರೆ ಚಿತ್ರಾನ್ನ ಮಾಡ್ಲಿ, ಪಟ್ಲ ಸರಿ, ವಾಂಗಿಬಾತ್ ಮಾಡ್ಲಿ, ಇಳಿತೀವಿ. ಅದು ರೈಸ್ ಬಟ್ ಡಿಫ್ರೆಂಟ್ ಸ್ಟೈಲ್, ಹೌದಲ್ವಾ? ಈಗ ಬರ್ರಿ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವು 2 ಫ್ರಾಕ್ಷನ್ಸ್ ಕೊಟ್ಟಿದ್ದಾನೆ, ಮಧ್ಯ ಏನ್ ಹಾಕಿದ್ದಾನೆ ಆಡ್ ಮಾಡ್ರಿ ಅಂತ ಹೇಳಿ. ಸರ್ ಆಡ್ ಮಾಡ್ಬಿಡ್ಲಾ? 7 3 10 6 4 10 1 ಮಾಡ್ತೀರಾ? ಮಾಡ್ರಿ ಬೇಡ ಅನ್ನಲ್ಲ. ಎಕ್ಸಾಮ್ ನ ಪಕ್ಕದಾಗ ಒಂದು ಬಂಡಿಗಲ್ಲಿ ಇಟ್ಬಿಟ್ಟಿರ್ತಾರೆ. ನಿಮ್ ಪ್ರಕಾರ ಕರೆಕ್ಟ್. ಸೊ 3 7 10 ಸಾ, 4 6 10 ಸಾ, 10 10 10 ಸಾ, 1 ಸಾ, ನನ್ ಪ್ರಕಾರ ಕರೆಕ್ಟ್ ಸಾ. ವಾಟ್ ಈಸ್ ದ ಪ್ರೊಸೀಜರ್? ಫ್ರಾಕ್ಷನ್ಸ್ ಆಡ್ ಮಾಡಕ್ ಪ್ರೊಸೀಜರ್ ಏನು? ನಿಮಗೆ ಎಷ್ಟು ಸಲ ಹೇಳ್ಬೇಕು ಸರ್? ಫ್ರಾಕ್ಷನ್ಸ್ ಆಡ್ ಮಾಡೋದು ನಾವೇ ಹೇಳ್ಕೊಟ್ಟಿದೀವಿ, ಮತ್ತು ಮರ್ತ್ ಬಿಟ್ಟಿದ್ದೀರಾ. ಏನ್ ಮಾಡ್ಬೇಕು? ಫ್ರಾಕ್ಷನ್ಸ್ ಆಡ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ಗೆ LCM ಬರೀಬೇಕು. ಡಿನಾಮಿನೇಟರ್ LCM ಬರೀಬೇಕು ಅಂದ್ರೆ ಡಿನಾಮಿನೇಟರ್ ಎಷ್ಟು ನಂಬರ್ಸ್ ಇದಾವೆ ನೋಡ್ಬೇಕು. ಅದರಲ್ಲಿ ಚಿಕ್ಕ ನಂಬರ್ ಯಾವ್ದು ನೋಡ್ಬೇಕು? 4. ಅದಕ್ಕೆ ಮಲ್ಟಿಪಲ್ಸ್ ಬರಿಬೇಕು. ಮತ್ತೆ ಇನ್ನೊಂದು ನಂಬರಿಗೆ ಮಲ್ಟಿಪಲ್ಸ್ ಬರಿಬೇಕು. ಅವೆರಡರಲ್ಲಿ ಸೆಕೆಂಡ್ ನಂಬರ್ ಮಲ್ಟಿಪಲ್ಸ್ ಬರಿಬೇಕಾದ್ರೆ ಕಾಮನ್ ಬಂತು ಅಂದ್ರೆ ಬಿಟ್ಬಿಡ್ರಿ ಸಾಕು. ಈಗ LCM 12. ಈಗ ನೋಡ್ರಿ ಪ್ರೊಸೀಜರ್ ಬಾರಿ ಇಂಪಾರ್ಟೆಂಟ್. ಈಗ 4 12 ಹತ್ರಕ್ಕೆ ಬರ್ಬೇಕು, 12 4 ಹತ್ರಕ್ಕೆ ಹೋಗಲ್ಲೇ. ನಾನ್ ಲೀಡರ್, ಫ್ರೆಂಡ್ ಆಗಿರ್ಬೋದು. ಈಗ ನಾನ್ ಲೀಡರ್ ಅಪ್ಪ, ಹೌದಲ್ವಾ? ಇವನು ಬಾರಿ ಫ್ರೆಂಡ್, ಆದ್ರೆ ಈಗ ಅವನು ಲೀಡರ್. ಅದಕ್ಕೆ ಇವನೇನ್ ಹತ್ರಕ್ಕೆ ಬರ್ತಾನೆ ಕೇಳ್ರಿ. ಈಗ ಕೇಳ್ರಿ, 4 ಇಂದ 12 ನ ಬಾಕ್ಸ್ರಿ. ಎಷ್ಟ್ 4 3 ಇದರಿಂದ ಇದನ್ನ ಬಾಕ್ಸ್ಬೇಕು. 4 3 ಅಥವಾ 4 3 ಎಷ್ಟು? ದೇವಿಕಾ
ನಾನ್ ಹೇಳೋದು ಅರ್ಥ ಆಗ್ತಿದ್ಯಾ? ಈ 4ರಿಂದ 12 ಬಾಗಿಸ್ಬೇಕು. ಎಷ್ಟು ಜಾ? 3 ಸರ್. ಆ ಜಾ 3 ಅನ್ನೋದೈತಲ್ಲ, ಆ 3 ಅನ್ನ ದೇವಿಕಾ ಎಲ್ಲೋದೆ? ಆ 3 ಅನ್ನೋದೈತಲ್ಲ, ಆ 3 ಅನ್ನ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು. 3 9 9 ಪ್ಲಸ್ ಇನ್ನೊಂದು ಯೋಚನೆ ಮಾಡ್ಬೇಡ್ರಿ. ಹಾಕ್ತಿವಿ 4 3s 12 ಅಂತ ಹೇಳಂಗಿಲ್ಲ. 4 3s ಅಷ್ಟೇ ನಿಲ್ಸ್ಕೋಬೇಕು. 4 3s 12 ಅಂದ್ರೆ ಮರ್ತೋಗ್ಬಿಡ್ತದೆ, ಮತ್ತೆ ಜಾ ಮರ್ತೋಗ್ಬಿಡ್ತತೆ. ಅದಕ್ಕೆ 4 3s ಅಷ್ಟೇ. ಎಷ್ಟ್ ಜಾ? 3s. ಆ 3 ತಗೊಂಡು ಇದಕ್ ಮಲ್ಟಿಪ್ಲೈ ಮಾಡ್ಬೇಕು. 3 3s 9. ಈಗ ಇವ್ರು ಇಲ್ಲಿ ಬರ್ತಾರೆ. ಈಗ 6 2s ಎಷ್ಟ್ ಜಾ? 2s ಅಷ್ಟೇ. 2s ಆ 2 ನೆನ್ಪಿಟ್ಕೊಳ್ರಿ. ಆ 2 ಅನ್ನ ಇದಕ್ ಮಲ್ಟಿಪ್ಲೈ 14. ಅಲ್ಲಿಗೆ 23/12 ಕ್ಲಿಯರಾ? ಕರೆಕ್ಟ್. ವೇದಿಕೆ ಎಲ್ಲೋದ ನೋಡಲ್ಲೇ ಬಂದ, ನೋಡಲ್ಲಿ ಎಲ್ಲ ಹೋಗಿದ್ದ. ಶುಂಠಿ ಟೀ ಕುಡಿಯಕ್ ಹೋಗಿದ್ದಾನ ಅವನು. ಸರ್ ಇಲ್ಲ, ನೆಟ್ ಖಾಲಿ ಆಗ್ತಾ ಇದ್ವು, ಅದಕ್ಕೆ ಅವನು ಅಪ್ಪನ್ ಫೋನ್ ತರಕ್ ಹೋಗಿದ್ದ. ಆಯ್ತು, ಬೇಗ ಬರ್ಕಳಿ. ಓವರ್ ಸರ್. ನಡೀರಿ ಮಿಸ್. ಮಿಸ್ ನೀವ್ 10ನೇ ಕ್ಲಾಸ್ ರೀ, ನಾವಿನ್ನು 5 6ನೇ ಕ್ಲಾಸ್ನಾಗ ಇದೀವಿ. ನಿಮ್ ಜೊತೆ ನಾವ್ ಬರ್ಬೇಕು ಅಂದ್ರೆ ಬಹಳ ಕಷ್ಟ ಪಡ್ಬೇಕು. ನಮ್ ಜೇನ್ ಕೂಡ ಬಿಟ್ಟೆ ಹೋಗ್ತಿದ್ದಾನೆ. ಹೆಂಗಂದ್ರೆ ಅಲ್ಲೇ ನೋಡ, ಅಲ್ಲೇ ಮುಂದಕ್ಕೆ ಹೋಗ್ಬಿಟ್ಟಾನೆ. ಕೈ ತಿರಂಗೆ ಇಲ್ಲ ಅಂತ ಬಿಡು. ಜಗಳೂರಿಗೆ ಬಂದ್ ಅಲ್ಲಿ ದಾವಣಗೆರೆ ಬರ್ತದಾನ ವಾಪಸ್ಸು. ಸರ್ ಈ ಮನೆಗೆ ಯಾವಾಗ ಬರ್ತೀರಾ? ಯಾವ ಕಾಲೇಜಿಗೆ ಸೇರ್ತೀರಾ ಅಕ್ಕಂಗೆ? ಗೊತ್ತಿಲ್ಲ ಸರ್. ಇನ್ನು ಡಿಸೈಡ್ ಮಾಡಿಲ್ಲ? ಓಕೆ, ಆಮೇಲೆ ಮಾತಾಡ್ತೀವಿ. ಓಕೆ ಸರ್. ಸೊ ಈಗ ಬರ್ರಿ, ಬಂದ್ಬಿಟ್ಟಿರ್ಲೇ ಮರೆಯ ಬರ್ರಿ ಏನು ಲೆಕ್ಕ ನೋಡ್ರಿ ಅಂತ ನಾನು. ಮತ್ ನೀವು ಬರ್ರಿ ಅಂತ ಮತ್ ನಮ್ಮನೆಗೆ ಯಾರು ಚಾ ಮಾಡಾರ ಯಾರಿಲ್ಲ, ಯಾರು ಬರಕ್ ಹೋಗ್ಬೇಡ್ರಿ. ಹೋಯ್ತಲ್ಲ ಮತ್ ಹಂಗ್ ಬರ್ರಿ ಅಂತಂದ ನಿಸರ್ಗ. ನನಗ್ ಕರೀರಿ, ನಾ ಬರ್ತೀನಿ ಮತ್ತೆ ಚಾ ಕುಡಿಯಕ್ಕೆ, ಆಯ್ತಾ? ಈಗ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡ್ಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಕೊಟ್ಟಿರೋ ಡಿನಾಮಿನೇಟರ್ಗೆ LCM ಬರಿಬೇಕು. ಅವಾಗ LCM ಬರಿಬೇಕು ಅಂದ್ರೆ ಕೊಟ್ಟಿರೋ ಡಿನಾಮಿನೇಟರ್ಸ್ ಅಲ್ಲಿ ನಂಬರ್ಸ್ ನೋಡ್ರಿ. ಆವಾಗ 4 6 ಚಿಕ್ಕದ ಯಾವ್ದು? 4. ಅದರ ಮಲ್ಟಿಪಲ್ಸ್ ಬರೀರಿ. ನೆಕ್ಸ್ಟ್ 6 ಎರಡರದ್ದು ಕಾಮನ್ ಬಂತು, ದಟ್ ಈಸ್ ದ LCM. ಈಗ ಈ ಡಿನಾಮಿನೇಟರ್ ಇಂದ ಈ LCM ಅನ್ನ ಬಾಗಿಸ್ಬೇಕು. ಎಷ್ಟು ಜಾ? 4 3s 12 ಅನ್ನಂಗಿಲ್ಲ. 4 3s ಎಷ್ಟ್ ಜಾ? 4 3s ಅಷ್ಟೇ ಇಟ್ಕೋಬೇಕು. ಆ 3 ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 3s 9. ಈ 6 12 ಅನ್ನ ಡಿವೈಡ್ ಮಾಡಿ. ಎಷ್ಟ್ ಜಾ? 2s ಅಲ್ಲಿಗೆ 23/12. ಕ್ಲಿಯರಾ? ಇನ್ನೊಂದು ಪ್ರಾಬ್ಲಮ್ ಕೊಡ್ಲಾ? ಕೊಡ್ರಿ ಸರ್. ಓಕೆ, ಅಂದ್ರೆ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡ್ಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವನ್ನ ಸೋಪ್ ತಗೊಂಡ್ ತೊಳಿಬೇಕು. ಮತ್ತೆ ಏನ್ ಮಾಡ್ಬೇಕು? LCM ತೆಗಿಬೇಕು. ಡಿನಾಮಿನೇಟರ್ಗೆ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಹೇಳ್ರಿ. ಮತ್ ನೀವು ಸಾರ್ ಈಗ ಸಾರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ತರಕಾರಿ ತಗೊಂಡ್ ತೊಳಿತೀವಲ್ಲ ಸರ್, ಅಂದ್ರೆ ಫ್ರಾಕ್ಷನ್ಸ್ ಆಡ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ ತಗೊಂಡ್ ಸೋಪಲ್ಲಿ ತೊಳಿತಿರಲ್ಲ? ನೋ ಸರ್, LCM ಕಂಡುಹಿಡಿಬೇಕು. ಏನ್ ಮಾಡ್ಬೇಕು? LCM ಕಂಡುಹಿಡಿಬೇಕು. ಯಾವಕ್ಕೆ? ಡಿನಾಮಿನೇಟರ್. ಚೇತು, ಡಿನಾಮಿನೇಟರ್ಗೆ ನ್ಯೂಮರೇಟರ್? ಡಿನಾಮಿನೇಟರ್ಗೆ. ಓಕೆ, ಇನ್ನೊಂದು ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್ ಇವತ್ತು. ಯಾಕಂದ್ರೆ ನೆಟ್ ಎಲ್ಲರದು ಕ್ಲೋಸ್ ಆಗ್ತಿದೆ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ವಾಟ್ಸಪ್ ಅಲ್ಲಿ ಅದು ಇದು ಕಳ್ಸ್ಬಿಟ್ಟಿರ್ತಾರೆ.
No, Okay. sir. Find the LCM of Jenko. Find the LCM of ಇದು ನಾನು ಒಪ್ಪಲ್ಲ ಸರ್. Find the LCM of 5 by 16, 5 by 16 and 7 by 32. Goa. Finish. Sir, add ಮಾಡ್ಬೇಕಾ ಸರ್ ಅದು? ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಪ್ಪ ನೀನು? ಸರ್ ಅಲ್ಲ ಸರ್, find the LCM of ಅಂತ Find the ಕೊಟ್ಟಿದ್ದಾರೆ LCM. Find the LCM. ಅಲ್ಲಪ್ಪ find the ಸಾರಿ ಓಕೆ ಅಂದ್ರೆ ಆಡ್ ಅಂತಾನೆ ಬರ್ಸ್ಬೇಕಿತ್ತು ಆಕ್ಚುಲಿ, ಹೌದಲ್ವಾ? ಫೈಂಡ್ ದಿ Yes, ಸಮ್ sir. ಆಫ್ ಅಂತ ಬರ್ಸ್ಬೇಕಿತ್ತು, ಸರ್. ಹೌದಲ್ಲ? ಫೈಂಡ್ ದಿ ಸಮ್ ಆಫ್ ಅಂತ ಬರ್ಸ್ಬೇಕು. ಓಕೆ ಸರ್ LCM ನ ಸಮ್ ಮಾಡ್ಕೋಬಹುದಾ ಸರ್? ಹಾ ಸರ್ LCM ನ ಸಮ್ ಮಾಡ್ಕೋಬಹುದಾ ಸರ್? ಹೆಂಗೆ? 48 ಸರ್ ಮಾಡ್ತೀಯಾ? ಅದು LCM 48 ಮಾಡ್ತೀಯಾ? ಸೇತು Sir? ನನ್ನ ಪ್ರಕಾರ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಮಾಡಿದ್ರೆ ನೀವೆಲ್ಲೂ ತಪ್ಪಲ್ಲ. ಮತ್ತೆ ನೀವು Yes, sir. ನನಗ್ ಗೊತ್ತಿದೆ ಬುದ್ಧಿವಂತಿಕೆ ಅಂತ ಮತ್ತೇನಾರ ಮಾಡಕ್ ಹೋದ್ರೆ ಹಾಳಾಗ್ತೀರಿ. Yes, sir. ಹೇಳ್ದಂಗ ಅಷ್ಟೇ ಮಾಡ್ರಿ. ಎಸ್ ಎಲ್ ಸಿ ಪಾಸ್ ಆಯ್ತು ಸರ್. ನಾನು ಹೇಳೋದ್ ಕೇಳ್ರಿ. ಎಸ್ ಎಲ್ ಸಿ ಪಾಸ್ ಆಗೋ ತನಕ ಈ ಮೆಥಡ್ ಅನ್ನ ಫಾಲೋ ಮಾಡ್ರಿ. ಎಸ್ ಎಲ್ ಸಿ ಆದ್ಮೇಲೆ ಮುಂದೆ ಆದ ವೇನಲ್ಲಿ ಕಲೀರಿ, ಬೇಡ ಅನ್ನಲ್ಲ, ಆಯ್ತಲ್ಲ? So ಈಗ ಫ್ರಾಕ್ಷನ್ಸ್ ಕೊಟ್ಟಿದ್ದಾನೆ, ಏನ್ ಮಾಡ್ಬೇಕು? ಹಂಗೆ ಆಡ್ ಮಾಡ್ಬಿಡ್ಲಾ? 5 7 No, 12 sir. 16 32 LCM ಕಂಡುಹಿಡಿಬೇಕು. ಏನ್ ಮಾಡ್ಬೇಕು? LCM ಕಂಡುಹಿಡಿಬೇಕು. ಯಾವ್ದಕ್ಕೆ? ಡಿನಾಮಿನೇಟರ್ಗೆ. ಯಾವ ಡಿನಾಮಿನೇಟರ್? 16 ಮತ್ತು 32. 16 ಮತ್ತು 32 ನಲ್ಲಿ ಯಾವ್ದಕ್ಕೆ ಫಸ್ಟ್ ಮಲ್ಟಿಪಲ್ಸ್ ಬರಿಬೇಕು? 16 ಬರಿಬೇಕು. 16 on the 16 to the 16 32. to the so on 32 32 ಸರ್ ಬಂತು. ಬಂತಾ? Yes, sir. 32 is the LCM. LCM. ಈಗ ಒಬ್ಬೊಬ್ರೆ ಡಿನಾಮಿನೇಟರ್ LCM ಹತ್ರ ಬರ್ಬೇಕು. Yes, sir. 32 ಬಾಕ್ಸ್ ಮಾತಾಡ್ಬೇಡ್ರಿ. 16 ಇಂದ 32 ನ ಬಾಕ್ಸ್ ಎಕ್ಸ್ ಜಾ. 2 sir. 16 2s. Yes, sir. 16 2s. ಕರೆಕ್ಟಾ? ಆ Yes, ಜಾ sir. ಇಟ್ಕೊಳ್ರಿ. ಎಕ್ಸ್ 2s. 2s. ಆ 2 ಅನ್ನ 5 ಮಲ್ಟಿಪ್ಲೈ ಮಾಡ್ರಿ. 2 5s. ಕರೆಕ್ಟಾ? ಹೇಗೆ? ಮತ್ತೆ ಸರ್ ಇವೆರಡು ಸೇಮ್ ಇದಾವೆ ಸರ್ ಅಂತ ಯೋಚನೆ ಮಾಡ್ಬೇಡ್ರಿ. ಇವೆರಡು ಸೇಮ್ ಇದ್ರುನು ಕೇಳ್ರಿ ಒಂದೇ. ದೇವಿಕಾ, ಇವೆರಡು ಸೇಮ್ ಇದ್ರುನು ಈ ಡಿನಾಮಿನೇಟರ್ ಈ LCM ಹತ್ರ ಬರ್ಬೇಕು. ಅವೆರಡು ಸೇಮ್ ಇರ್ಲಿ, ಬಟ್ ಪ್ರೊಸೀಜರ್ ಏನು? ಇವ್ರ ಹತ್ರ ಬರ್ಬೇಕು ಹೊರತು ಇವ್ರ ಹತ್ರ ಇವ್ರು ಹೋಗಲ್ಲ. 32 ಇಂದ 32 ಎಷ್ಟಾವರ್ತಿ? 1 ಜ. 32 1 ಝ. ಆ 1 ಅನ್ನ 7 ಮಲ್ಟಿಪ್ಲೈ ಮಾಡ್ರಿ. 7 ಅದಕ್ಕೆ 32. ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆಯಾ? Yes, sir. ಕರೆಕ್ಟ್ ಇದೆ. ವೆರಿ ಗುಡ್. ಲಾಸ್ಟ್ Yes, sir. Yes, sir. wait and see. ಎಲ್ಲರೂ ಆಗ್ಲಿ. ದೇವಿಕಾ ಏನಾದ್ರು ಡೌಟ್ ಇದೆಯಾ? ಫ್ರಾಕ್ಷನ್ಸ್ ಆಡ್ ಮಾಡಕ್ ಬಂತಾ? ಬರುತ್ತಾ? ಓಕೆ. ಇಲ್ಲಿ ಯಾರೂ ಸಹ ಬುದ್ಧಿವಂತರಲ್ಲ. ನಾನು ಬುದ್ಧಿವಂತ ಅಲ್ಲ. ನಾನು ಕಲಿತಾ ಇದ್ದೀನಿ.
ಸರ್ ಹೆಂಗಪ್ಪ ಕೇಳೋದು ಅಂತ ನಾಚಿಕೆ ಬೇಡ. ನೀವು ಸೇರಿರೋದ್ ಕಲಿಯಕ್ಕೆ, ನಾನು ಸೇರಿರೋದ್ ಕಲ್ಸಕ್ಕೆ, ನಿಮ್ ಜೊತೆಗೆ ನಾನು ಸ್ವಲ್ಪ ಕಲ್ತ್ಕೊಂತಿರ್ತೀನಿ ಹೊಸದು. ಫಸ್ಟ್ ಅದ್ ಅರ್ಥ ಮಾಡ್ಕೊಳ್ರಿ. ಕಲಿಯಕ್ಕೆ ಸೇರಿದ್ಮೇಲೆ ನಾಚಿಕೆ ಇರಬಾರ್ದು. ಈಗ ನಿಸರ್ಗ, ನಾನು LCM ಅನ್ನ ಆಲ್ರೆಡಿ ಒಂದ್ಸಲ ಮುಗಿಸಿದ್ದೆ, ಅವಾಗ್ಲೇ ಬೇರೆ ರೀತಿ ಹೇಳ್ಕೊಟ್ಟಿದ್ದೆ. ಹೌದಲ್ವಾ ನಿಸರ್ಗ? ಎಸ್ ಸರ್. ಈಗಲೇ ಬೇರೆ ರೀತಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಮಾಡ್ರಿ ಇನ್ನೊಂದ್ ತರ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಜೊತೆ ಪ್ರಾಕ್ಟೀಸ್ ಮಾಡಿದೀನಿ ನೋಡ್ರಿ. ನಾನು ಕಲಿಯೋದ್ರ ಜೊತೆ ನಾನು ಕಲಿತಿದ್ದೀನಿ. ಇದು ಅರ್ಥ ಮಾಡ್ಕೊಳ್ರಿ. ಆಯ್ತಾ? ಅವನ ಹೆಗ್ಲ ಮೇಲೆ ಕೈ ತೆಗಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Five by 8 plus 6 by 5. ಮಾತಾಡಬಾರ್ದು. ಆದವರು ಸುಮ್ಮನೆ ಇರ್ರಿ. Finish sir. Over sir. Over. Yes sir, completed. Okay. Yes sir. Yes sir, ಆಗಿದೆ. Over sir. So, ನೋಡ್ರಿ ಈಗ 5 by 8 ಮತ್ತು 6 by 5 ಏನು? ಎರಡು ಆಪಲ್ ಸಹ ವರ್ಷಿಣಿ. 5 by 5 ಏನವು? ಫೈವ್ ಬೈ 8 ಯಾರ ಮನೆ ಸೌಂಡ್ ಅದು? 5 by 8 6 by 5 ಏನವು? ಯಾಪಲ್ಲ ಫ್ರಾಕ್ಷನ್ಸ್. ಅವೆರಡರ ಮಧ್ಯೆ ಏನಿದೆ? Plus ಇದೆ. ಅಡಿಷನ್ ಸೈನ್ ಇದೆ. ಸೊ ಯಾವುದೇ ಫ್ರಾಕ್ಷನ್ಸ್ ಅನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ರಿ ಅಂದ್ರೆ LCM ಡಿನಾಮಿನೇಟರ್ ಗೆ LCM ತೆಗಿಬೇಕು. ಹೌದಾ? ಡಿನಾಮಿನೇಟರ್ ಗೆ LCM ತೆಗಿಬೇಕು. 8 and 5 ಇದೆ. ಅದರಲ್ಲಿ ಸ್ಮಾಲರ್ ನಂಬರ್ ಯಾವುದು? 5. ಫಸ್ಟ್ ಮಲ್ಟಿಪಲ್ 5 ಬರೀರಿ. 5 10 15 20 25 30 35 40 45 go on. Next 8 16 24 32 40 ಅಂತ ಸಿಕ್ತಾ? Yes sir. ಓಕೆ 40. ನೋಡ್ರಿ ಈಗ LCM ತೆಗ್ದಾದ ತಕ್ಷಣ LCM ಬರ್ದು ಅಡ್ಡ ಗೀಟ್ ಹಾಕ್ರಿ. ಗೀಟ್ ಹಾಕಿದ್ಮೇಲೆ 8 ಇಂದ 40 ನ ಡಿವೈಡ್ ಮಾಡ್ರಿ. 8 5 8 ಕರೆಕ್ಟಾ? 8 5 ಎಷ್ಟ್ ಇಟ್ಕೊಂತೀರಿ? 5 ಆ 5 ಅನ್ನ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು? 5 ಗೆ 25. ನೆಕ್ಸ್ಟ್ 5 ಇಂದ 40 ನ ಡಿವೈಡ್ ಮಾಡಿ. 5 8 ಆ ಇಟ್ಕೊಳ್ರಿ. 8 ಇಟ್ಕೊಂಡು 6 ಗೆ ಮಲ್ಟಿಪ್ಲೈ ಮಾಡ್ರಿ.
40 48. 73 by 40. 73 by 40. ನಿಮಿಷ ಯಾರು ಸೌಂಡ್ ಮಾಡಬೇಡ್ರಿ, ಮೈಕ್ ಮ್ಯೂಟ್ ಮಾಡ್ಕೊಳ್ರಿ. LCM 40 ತೆಗೆದ್ವಿ, 8 ಇಂದ 40 ನ ಡಿವೈಡ್ ಮಾಡಿದ್ವಿ, 8 5s ಬಂತು. ಆ 5 ನ ಚೇತು ಈ 5 ಮಲ್ಟಿಪ್ಲೈ ಮಾಡಿದ್ರೆ 25. ನೆಕ್ಸ್ಟ್ ಈ 5 ಇಂದ 40 ನ ಡಿವೈಡ್ ಮಾಡಿದ್ವಿ, 5 8s. ಆ 8 ಅನ್ನ 6 ಗೆ ಮಲ್ಟಿಪ್ಲೈ ಮಾಡಿದ್ವಿ, 48 ಆಯ್ತು. ಈಗ ಎರಡನ್ನ ಆಡ್ ಮಾಡ್ರಿ, 73 by 40. 73 by 40. ಇದೆಯಾ? ಈ ಮಾಡ್ಸಿರೋ ಲೆಕ್ಕಗಳನ್ನೆಲ್ಲವನ್ನು ಮತ್ತೆ ಹೊಸ ಲೆಕ್ಕ ಯಾವ್ದು ಕೊಡಲ್ಲ ನಾನು. ಮಾಡ್ಸಿರೋ ಲೆಕ್ಕಗಳನ್ನೆಲ್ಲ ಸ್ವಂತ ಅರ್ಥ ಮಾಡ್ಕೊಂಡು 3 ಸಲ ಮಾಡಿ ಬೆಳಗ್ಗೆ 8 ಗಂಟೆಗೆ ನನಗೆ ವಾಟ್ಸಪ್ಪಿಗೆ ಹಾಕ್ರಿ. ನನ್ನ ಪರ್ಸನಲ್ ನಂಬರ್ಗೆ ಹಾಕ್ಬೇಕು, ಗ್ರೂಪಿಗೆ ಹಾಕಂಗಿಲ್ಲ. ಎಷ್ಟು ಸಲ ಮಾಡ್ಬೇಕು? 3 times. ಚೇತನ್ ಓಕೆ ಬಾಯ್ ಅಣ್ಣ. ಈಗ ತಡಿ ಟೇಬಲ್ಸ್ ಸಮಯ ಎಷ್ಟು ಬರುತ್ತೆ? 20. ದೇವಿಕಾ ಟೇಬಲ್ ಯಾವಾಗ ಆಗುತ್ತೆ? 20 ತನಕ. ನಾಳೆ ಬೇಡ, ಅವಸರ ಮಾಡಂಗಿಲ್ಲ. ಒಂದ್ 3 days ಆಗ್ಬೋದಾ? ದೇವಿಕಾ ಒಂದ್ 3 days ಅಲ್ಲಿ ಕಲಿತೀಯಾ? ಅವಸರ ಮಾಡ್ಕೊಂಡ್ ಕಲಿಯಂಗಿಲ್ಲ, ಪಕ್ಕ ಕಲಿಬೇಕು. ಓಕೆನಾ? ಸೊ ನಾಳೆ ಇವತ್ತು ಅರ್ಧ ಗಂಟೆ ಲೇಟ್ ಆಯ್ತು, ಆಪ್ ಪ್ರಾಬ್ಲಮ್ ಆಗಿತ್ತು. ಹಾಗೆ ನಾಳೆ ಎಕ್ಸಾಕ್ಟ್ 5 o'clock. ಸೊ ಕ್ಲಿಯರಾ? ಸೊ ನಾಳೆ ಫ್ರಾಕ್ಷನ್ಸ್ ಸಬ್ಟ್ರಾಕ್ಷನ್ ಮಾಡೋಣ, ಆಯ್ತಾ? ಅಲ್ಲಿ ಸಬ್ಸ್ಟ್ರಾಕ್ಷನ್ ಮುಗಿಸಿದ್ಮೇಲೆ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮುಗಿಸಿ ಫ್ಯಾಕ್ಟರೈಸೇಷನ್ ಮಾಡೋಣ. ಓಕೆ ಕ್ಲಿಯರ್? ಆಲ್ ಆಫ್ ಯು ಬಾಯ್. Bye, sir. Bye. Have a nice day. Thank you.